ನಮ್ಮಲ್ಲಿ ಬಹಳಷ್ಟು ಜನ ಅನ್ಕೊಂಡಿರ್ತೇವಿ ನಾವು ಸ್ವೀಟ್ ತಿಂತಾನೆ ಇಲ್ವಲ್ಲ, ಬೇರೆಯವರೆಲ್ಲ ಎಷ್ಟು ಸ್ವೀಟ್ ತಿಂತಾರೆ ಆದ್ರೂ ಅವ್ರಿಗೇನು ಡಯಾಬಿಟಿಸ್ ಬಂದಿಲ್ಲ. ನಾವು ಏನು ಸ್ವೀಟ್ಸೇ ತಿನ್ನೋದಿಲ್ಲ ಆದ್ರೂ ಕೂಡ ನಮ್ಗೆ ಯಾಕೆ ಡಯಾಬಿಟಿಸ್ ಬಂದಿದೆ ಅಂತ ಸಾಕಷ್ಟು ಸತಿ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ? ನಿಮ್ಗೂ ಕೂಡ ಈ ರೀತಿ ಅನ್ಸಿರ್ಬೋದು, ಏನಪ್ಪಾ ನಾನು ಏನು ಸ್ವೀಟೇ ತಿಂತಾ ಇಲ್ಲ ಆದ್ರೂ ಕೂಡ ನನ್ಗೆ ಯಾಕೆ ಡಯಾಬಿಟಿಸ್ ಬಂದಿದೆ ಅಂತ ಅನ್ಬಿಟ್ಟು. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಡಯಾಬಿಟಿಸ್ ಅಥವಾ ಮಧುಮೇಹದಿಂದ ಬಳಲ್ತಾ ಇದ್ರೆ ಅವ್ರೇನ್ ಜಾಸ್ತಿ ಸ್ವೀಟ್ ತಿಂತಾ ಇರ್ಲಿಲ್ವಲ್ಲ ಆದ್ರೂ ಕೂಡ ಯಾಕೆ ಅವ್ರಿಗೆ ಡಯಾಬಿಟಿಸ್ ಬಂತು ಅಂತ ನಿಮ್ಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಡಯಾಬಿಟಿಸ್ಗೆ ಮುಖ್ಯ ಕಾರಣಗಳು ಏನು, ಸಾಕಷ್ಟು ಕಾರಣಗಳಿವೆ, ಮುಖ್ಯ ಕಾರಣಗಳು ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಅಂಡ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಬಹಳ ಒಂದು ಮುಖ್ಯವಾದ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಇಡೀ ಭಾರತದಲ್ಲಿ ಸಾಕಷ್ಟು ಜನ ಈ ಒಂದು ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಾರೆ. ಇಡೀ ಜಗತ್ತಲ್ಲಿ ಈ ಒಂದು ಮಧುಮೇಹದಿಂದ ಬಳಲ್ತಾ ಇರೋರು ಇದ್ದಾರೆ, ಆದ್ರೆ ನಮ್ಮ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಧುಮೇಹದಿಂದ ಬಳಲ್ತಾ ಇರೋರು ಇದ್ದಾರೆ. ಸೊ ಈಗ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ನಿಮ್ಗೆ ಡಯಾಬಿಟಿಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಸೆಕೆಂಡ್ ವಿಡಿಯೋನಲ್ಲಿ ಡಯಾಬಿಟಿಸ್ ನ ಮುಖ್ಯ ವಿಧಗಳು ಯಾವುವು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಪ್ರಮುಖವಾದ ಕಾರಣಗಳು ಈ ಒಂದು ಡಯಾಬಿಟಿಸ್ ಬರೋದಕ್ಕೆ, ಓಕೆನಾ? ಸೊ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಡಯಾಬಿಟಿಸ್ ಬಂದಿರೋರಾಗ್ಲಿ ಬರ್ದೇ ಇರೋರಾಗ್ಲಿ ಸಾಮಾನ್ಯ ಜನರು ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ಬೇಕಾಗತ್ತೆ, ಜೊತೆಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಾಗತ್ತೆ ಅಲ್ವಾ? ಸೊ ನಮಗೋಸ್ಕರ ನಾವು ಬದುಕ್ಬೇಕು, ಯಾರಿಗೋಸ್ಕರನೂ ನಾವು ಬದುಕದೇ ಇದ್ರು ಕೂಡ ನಮಗೋಸ್ಕರ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಮನೋಭಾವನೆ ಬಂದ್ರೆ ನಮ್ಮ ಸುತ್ತ ಇರೋರು ಕೂಡ ಆರೋಗ್ಯವಾಗಿ ಇರ್ಬೋದು, ಅವರು ಕೂಡ ಚೆನ್ನಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಲ್ವಾ? ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಆಸ್ ಅ ನಾರ್ಸಿಸಿಸಮ್ ರಿಕವರಿ ಕೋಚ್, ಈ ಒಂದು ಮನಸ್ಸು, ದೇಹ, ಆತ್ಮ, ಮೈಂಡ್, ಬಾಡಿ, ಸೋಲ್ ಮೂರರ ಒಂದು ಬ್ಯಾಲೆನ್ಸ್ಡ್ ಲೈಫ್, ಇದನ್ನ ಗಮನದಲ್ಲಿ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಓಕೆನಾ? ದಯವಿಟ್ಟು ಈ ಒಂದು ವಿಷಯನ ನೀವು ಗಮನದಲ್ಲಿ ಇಟ್ಕೊಂಡು ವಿಡಿಯೋನ ನೋಡಿ. ಯಾಕಂತಂದ್ರೆ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ತುಂಬಾ ಮುಖ್ಯ. ಸುಮ್ನೆ ನಾವು ಡಯಾಬಿಟಿಸ್ ಅಂದ ಕೂಡ್ಲೆ ನಾವು ಬರೀ ಏನು ದೇಹದ ಬಗ್ಗೆ, ದೇಹಕ್ಕೇನೋ ಒಂದು ಕಾಯಿಲೆ ಬಂದಿದೆ ಅನ್ನೋ ತರ ಯೋಚನೆ ಮಾಡೋ ಬದಲು ಮನಸ್ಸು, ದೇಹ, ಆತ್ಮ ಮೂರರ ಬ್ಯಾಲೆನ್ಸ್ಡ್ ಲೈಫ್ ಇದ್ದಾಗ ಯಾವ ರೀತಿ ನಾವು ಆರೋಗ್ಯ ಕಾಪಾಡ್ಕೊಳ್ಬಹುದು, ಯಾವ ರೀತಿ ಈ ಕಾಯಿಲೆಗಳನ್ನ ರಿವರ್ಸ್ ಮಾಡಬಹುದು ಅಥವಾ ಬರ್ದೇ ಇರೋ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ವಿಡಿಯೋನ ನೋಡೋಣ ಸ್ನೇಹಿತರೆ. ಸೊ ಮೊದಲಿಗೆ ಯಾಕೆ ಈ ಒಂದು ಮುಖ್ಯ ಕಾರಣಗಳು ಏನು? ಇದು ಬರೀ ಶುಗರ್ ತಿನ್ನೋದ್ರಿಂದ ಅಂದ್ರೆ ಸಕ್ಕರೆ ಅಂಶನೋ ಅಥವಾ ಸ್ವೀಟ್ ತಿನ್ನೋದ್ರಿಂದ ಬರುತ್ತಾ, ಅಥವಾ ಏನಾದ್ರೂ ಡೀಪ್ ಏನು ಕಾರಣಗಳು ಅಂದ್ರೆ ಆಳವಾದ ಕಾರಣಗಳು ಬೇರೆ ಏನಾದ್ರೂ ಇದೆಯಾ ಅನ್ನುವಂತಹ ವಿಚಾರವನ್ನ ಈ ಒಂದು ವಿಡಿಯೋನಲ್ಲಿ ಬಹಳ ಸಿಂಪಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಒಂದು ಡಯಾಬಿಟಿಸ್ ಅಥವಾ ಮಧುಮೇಹ ಬರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಇದರಲ್ಲಿ ನಾವು ಮುಖ್ಯವಾದ ಮುಖ್ಯವಾದ ಕಾರಣಗಳು ಯಾಕೆ, ರೀಸನ್ ಏನು ಬರೋದಕ್ಕೆ ಈ ಒಂದು ಡಯಾಬಿಟಿಸ್ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಕಾರಣ ನಾನು ಹೇಳಿದ ತಕ್ಷಣ ನೀವು ಭಯ ಪಡುವ ಅಗತ್ಯ ಇಲ್ಲ, ಆದ್ರೆ ವಿಚಾರವನ್ನ ತಿಳ್ಕೊಳ್ಬೇಕು ಇಲ್ಲಿ, ಓಕೆನಾ? ಮೊದಲನೇ ಕಾರಣ ಬಂದು ಜೆನೆಟಿಕ್ಸ್ ಅಂದ್ರೆ ಕುಟುಂಬದ ಹಿನ್ನೆಲೆ. ಇಲ್ಲಿ ಮತ್ತೆ ಮತ್ತೆ ಹೇಳ್ತೀನಿ ಸ್ನೇಹಿತರೆ, ಬಿ ಕಾಶಿಯಸ್. ಅಂದ್ರೆ ಇಲ್ಲಿ ಜೆನೆಟಿಕ್ಸ್ ಅಂದ ಕೂಡಲೇ ನಾವಿಲ್ಲಿ ಏನ್ ಯೋಚನೆ ಮಾಡ್ಬೇಕು ಅಂತ ಅಂದ್ರೆ, ಇದು ಇತ್ತೀಚೆಗೆ ಒಂದು 2-3 ಜನರೇಷನ್ ಇಂದ ಜಾಸ್ತಿ ಆಗ್ತಾ ಬರ್ತಾ ಇದೆ. ಅದಕ್ಕೂ ಮುಂಚೆ ಯೋಚನೆ ಮಾಡ್ತು ಅಂತಂದ್ರೆ, ಈಗ ಸಪೋಸ್ ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೋ ಅಥವಾ ನಿಮ್ಮ ತಾಯಿಗೋ ಡಯಾಬಿಟಿಸ್ ಇತ್ತು ಅಂತ ಇಟ್ಕೊಳ್ಳಿ, ಅವರ ತಾಯಿಗೆ ಡಯಾಬಿಟಿಸ್ ಇತ್ತು ಅಂತ ಇಟ್ಕೊಳ್ಳಿ. ಆದ್ರೆ ನಿಮ್ಮ ತಾಯಿಯವರ ತಾಯಿ ಅಥವಾ ತಂದೆಯವರ ತಂದೆ, ಈ ತರ ಒಂದ್ 2-3 ಜನರೇಷನ್ ಹಿಂದೆ ಹೋಯ್ತು ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇರ್ಲೇ ಇಲ್ಲ ಅಲ್ವಾ? ಎಷ್ಟು ಒಂದು 3-4 ತಲೆಮಾರಿನ ಮುಂಚೆ ಡಯಾಬಿಟಿಸ್ ಅನ್ನೋದೇ ಇರ್ಲಿಲ್ಲ. ಇಲ್ಲಿ ನಾವು ಇದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಇತ್ತೀಚಿನ ಒಂದು ವರ್ಷಗಳಲ್ಲಿ, ಇತ್ತೀಚೆಗೆ ಅಂತಂದ್ರೆ ಒಂದು 100 ವರ್ಷ ಅಂತ ಇಟ್ಕೊಳ್ಳಿ, 100 ವರ್ಷದ ಹಿಂದೆ ಹೋದ್ರೆ ನೀವು, ಅಥವಾ ಒಂದ್ 50 ವರ್ಷ ಅಂತ ಇಟ್ಕೊಳ್ಳಿ, 100 ವರ್ಷನೂ ಬೇಡ, ಒಂದ್ 50 ವರ್ಷ ಮುಂಚೆ ಹೋದ್ರೆ ಡಯಾಬಿಟಿಸ್ ಅಂದ್ರೆ ಇಡೀ ಪ್ರಪಂಚ ತಗೊಂಡ್ರೆ 100 ವರ್ಷಕ್ಕೆ ಮುಂಚೆ ಕೂಡ ಡಯಾಬಿಟಿಸ್ ಪ್ರಪಂಚದಲ್ಲಿ ಎಲ್ಲಾದ್ರೂ ನಮ್ಗೆ ಪೇಷಂಟ್ಸ್ ಇರ್ಬೋದು ಅಲ್ವಾ? ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಬೇಗ ಡೆವಲಪ್ ಆಗಿದ್ದಂತಹ ಕಂಟ್ರೀಸ್ ಅಲ್ಲೆಲ್ಲ ಅವರು
ಫಾಸ್ಟ್ ಫುಡ್ ಎಲ್ಲ ತಿನ್ನೋದು ಬೇಗ ಶುರು ಆಗ್ತಿದ್ದಂಗೆ ಅಲ್ಲಿಂದ ಶುರು ಆಯ್ತು ಅಲ್ವಾ. ಹಾಗಾಗಿ ಒಂದು ಇಲ್ಲಿ ನಮ್ಮ ಭಾರತ ಅಂತ ತಗೊಂಡ್ರೆ ಅರೌಂಡ್ 50 years ಮುಂಚೆ ಎಲ್ಲ ಆ ಸಾಕಷ್ಟು ಜನರಿಗೆ ಡಯಾಬಿಟಿಸ್ ಅನ್ನೋದೇ ಏನು ಅನ್ನೋದು ಗೊತ್ತಿರ್ಲಿಲ್ಲ, ಸಕ್ಕರೆ ಕಾಯಿಲೆ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಒಬ್ಬೊಬ್ರು ಮನೇಲಿ ಒಂದೊಂದು ಡಿಫ್ರೆನ್ಸ್ ಇರುತ್ತೆ ಆಯ್ತಾ, ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ. ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಒಂದ್ 2-3 ತಲೆಮಾರಿನ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿ ನಾವ್ ಏನ್ ಗಮನಿಸ್ಬೇಕು ಅಂತಂದ್ರೆ, ಇದು ಜೆನೆಟಿಕ್ಸ್ ಅಂದ ಕೂಡಲೇ ಇದು ರಿವರ್ಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿ ನಾವು ಯೋಚನೆ ಮಾಡಬಾರ್ದು. ಓಕೆನಾ. ಇಟ್ ಕ್ಯಾನ್ ಬಿ ರಿವರ್ಸ್ಡ್ ಥ್ರೂ ವೇರಿಯಸ್ ವೇಸ್, ಬಟ್ ಇದು ಒಂದು ಕಾರಣ ಅಷ್ಟೇ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಸೈಕಾಲಜಿಕಲ್ ವ್ಯೂ ಅಂದ್ರೆ ಇವಾಗ ನಾವು ಮನಃಶಾಸ್ತ್ರದ ಒಂದು ಆಂಗಲ್ ನಲ್ಲಿ ನೋಡೋದೇ ಆದ್ರೆ, ಸಪೋಸ್ ಇವಾಗ ನಿಮ್ಮ ತಾಯಿಗೆ ತುಂಬಾನೇ ಸ್ಟ್ರೆಸ್ ಇತ್ತು, ಸೊ ತುಂಬಾನೇ ಒಂದ್ ರೀತಿ ಲೈಫ್ ಸ್ಟೈಲ್ ಏನು ತುಂಬಾ ಒತ್ತಡ ಇತ್ತು, ಲೈಫ್ ಸ್ಟೈಲ್ ಸರಿಗಿರ್ಲಿಲ್ಲ, ತುಂಬಾ ಒಂದ್ ರೀತಿ ಮನೆಯಲ್ಲಿ ಸಾಕಷ್ಟು ರೀತಿನಲ್ಲಿ ಒತ್ತಡಗಳು, ಮಾನಸಿಕ ಒತ್ತಡಗಳು ಅಲ್ವಾ, ಕೆಲಸ ಜಾಸ್ತಿ, ಎಲ್ಲ ಒಬ್ರೆ ಮಾಡುವಂತದ್ದು, ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಇರುವಂತದ್ದು, ಈ ರೀತಿ ನಾನಾ ಕಾರಣಗಳಿಂದ ಸ್ಟ್ರೆಸ್ ಅನ್ನೋದು, ಆ ಸ್ಟ್ರೆಸ್ ಲೆವೆಲ್ ಅನ್ನೋದು ಬರೀ ಜೆನೆಟಿಕ್ಸ್ ಅಂತಾನೆ ಅಲ್ಲ, ವಾತಾವರಣದಲ್ಲಿ ಕೂಡ ಮಕ್ಕಳಿಗೆ ಆ ಸ್ಟ್ರೆಸ್ ಅನ್ನೋದು ಮಕ್ಕಳಿಗೂ ಕೂಡ ಪರಿಣಾಮ ಬೀರುತ್ತೆ. ಈವನ್ ಜೆನೆಟಿಕಲಿ ಕೂಡ ಟ್ರಾಮಾ ಅಂತ ನಾವೇನ್ ಹೇಳ್ತೀವಿ, ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಜೆನೆಟಿಕಲಿ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ ಒಬ್ರಿಂದ ಒಬ್ರಿಗೆ ಅಲ್ವಾ. ಹಾಗಾಗಿ ಇದು ಡೀಪರ್ ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಇದನ್ನ ರಿವರ್ಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದು ನಮ್ಗೆ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ರಿವರ್ಸ್ ಮಾಡ್ಬೋದು ಅನ್ನೋ ವಿಚಾರನ ನಾವು ತಿಳ್ಕೊಳ್ಬಹುದು. ಓಕೆನಾ. ಇದು ಯಾಕೆ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಜೆನೆಟಿಕ್ಸ್ ಅಂತ ಒಂದು ಕಾರಣ ಅಂತ ಬಂದಾಗ ನೀವಿಲ್ಲಿ ಬಂದೇ ಬಿಡುತ್ತೆ. ನಮ್ಮ ತಾಯಿ ಅಥವಾ ನಮ್ಮ ತಾತನ್ ಅಥವಾ ಅಜ್ಜಿಗೆ, ತಂದೆಗೆ ಇದ್ರೆ ನಮಗೂ ಬಂದೇ ಬಿಡುತ್ತೆ ಅನ್ನೋ ಕಾನ್ಸೆಪ್ಟ್ ನ ತಲೆಯಿಂದ ತೆಗಿಬೇಕು. ಜೊತೆಗೆ ಅವ್ರಿಂದ ನಮಗ್ ಬಂದಿದೆ, ನಾವು ಮತ್ತೆ ರಿವರ್ಸ್ ಮಾಡಕ್ ಆಗಲ್ಲ, ನಮ್ಗೆ ಡಯಾಬಿಟಿಸ್ ಬಂದ್ರೆ ಹೋಗೋದೇ ಇಲ್ಲ ಅನ್ನೋ ವಿಚಾರವನ್ನ ಫಸ್ಟ್ ನಾವು ತಲೆಯಿಂದ ತೆಗೆದಾಕ್ಬೇಕು ಅಲ್ವಾ. ನಮ್ಮ ಮೈಂಡ್ ಸೆಟ್ ಫಸ್ಟ್ ಇಲ್ಲ, ನನ್ಗೆ ಬಂದಿರೋ ಡಯಾಬಿಟಿಸ್ ರಿವರ್ಸ್ ಆಗತ್ತೆ, ಅಥವಾ ನಮ್ಮ ಒಂದು ಮನೆಯಲ್ಲಿ ಡಯಾಬಿಟಿಸ್ ಇದೆ, ನನ್ಗೆ ಬರ್ದೇ ಇರೋ ರೀತಿ ನಾನು ತಡಿಬಹುದು ಅಂತ ಯಾವಾಗ ನೀವು ಮೈಂಡ್ ಸೆಟ್ ಮಾಡ್ಕೊಳ್ತೀರಿ, ಆಗ ನಿಮ್ಗೆ 80% ಬರ್ದೇ ಇರುವ ಚಾನ್ಸ್ ಇರುತ್ತೆ. 80 to 90% ನೀವು ತಡೆಯುವ ಚಾನ್ಸ್ ನಿಮ್ಮ ಕೈಲೇ ಇರುತ್ತೆ. ಬಂದಿದ್ರು ಕೂಡ ರಿವರ್ಸ್ ಮಾಡುವ ಒಂದು ಕೇಪಬಿಲಿಟಿ ನಿಮ್ಮ ಕೈಯಲ್ಲೇ ಇರುತ್ತೆ. ಓಕೆನಾ. ಸೊ ಜಸ್ಟ್ ಯು ಅಂಡರ್ಸ್ಟ್ಯಾಂಡ್, ಇದು ಒಂದು ಕಾರಣ ಅಷ್ಟೇನೆ. ಓಕೆನಾ. ಜೆನೆಟಿಕ್ಸ್ ಅನ್ನೋದು, ನಿಮ್ಮ ಫ್ಯಾಮಿಲಿನಲ್ಲಿ ಡಯಾಬಿಟಿಸ್ ಇದ್ರೆ ನಿಮ್ಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಅಷ್ಟೇ ಹೊರತು ಬರ್ಲೇಬೇಕು ಅಂತ ಏನು ಇಲ್ಲ, ಬಂದೇ ಬಿಡುತ್ತೆ ಅಂತ ಏನು ಇಲ್ಲ. ಆದರೆ ಬಂದ್ರೆ ಕೂಡ ಇದನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡೋದ್ರಿಂದ ನೀವು ಇದನ್ನ ಕಂಟ್ರೋಲ್ ಮಾಡ್ಬೋದು, ಅಥವಾ ರಿವರ್ಸ್ ಮಾಡ್ಬೋದು, ಅಥವಾ ಬರ್ದೇ ಇರೋ ರೀತಿ ನೋಡ್ಕೊಳ್ಬಹುದು. ಓಕೆನಾ. ಇದು ಒಂದು ಕಾರಣ. ಎರಡನೇದು ಲೈಫ್ ಸ್ಟೈಲ್. ಇದು ಮೇನ್. ಇವಾಗ ಸಪೋಸ್ ಇವಾಗ ನಿಮ್ಮ ತಂದೆ ತಾಯಿಗೆ ಡಯಾಬಿಟಿಸ್ ಏನು ಇರೋದಿಲ್ಲ, ಅಥವಾ ನಿಮ್ಮ ಅಜ್ಜಿ ತಾತಂಗೆ ಏನು ಡಯಾಬಿಟಿಸ್ ಇರೋದಿಲ್ಲ, ಆದ್ರೂ ನಿಮ್ಮ ಅಜ್ಜಿ ತಾತಂಗೆ ಇಲ್ದೇ ಇದ್ರು ನಿಮ್ಮ ತಂದೆ ತಾಯಿಗೆ ಬಂದಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗೆ ಇಲ್ದೇ ಇದ್ರು ನಿಮಗ್ ಬಂದಿರ್ಬೋದು ಅಲ್ವಾ. ಇದು ಯಾಕೆ ಅಂತಂದ್ರೆ ಲೈಫ್ ಸ್ಟೈಲ್. ಆದ್ರೆ ಇಲ್ಲಿ ಒಂದೇನ್ ಗಮನಿಸ್ಬೇಕು ನೀವು ಅಂತಂದ್ರೆ, ನಿಮ್ಮ ಒಂದು ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗೂ ಡಯಾಬಿಟಿಸ್ ಇಲ್ದಿರಾ ನಿಮಗೆ ಬಂದಿತ್ತು ಅಂತಂದ್ರೆ ಅದಕ್ಕೆ ಬರೀ ಲೈಫ್ ಸ್ಟೈಲೇ ಒಂದೇ ಕಾರಣ ಅನ್ನೋದಿಲ್ಲ, ಇಲ್ಲಿ ಬೇರೆ ಬೇರೆ ಕಾರಣಗಳು ಇರಬಹುದು. ಆದ್ರೆ ಹೆಚ್ಚಿನ ಅಂಶ ನೀವು ಲೈಫ್ ಸ್ಟೈಲ್ ಅನ್ನೋದನ್ನ ಗಮನಿಸ್ಬೇಕಾಯ್ತಾ. ಬೇರೆ ಬೇರೆ ಕಾರಣಗಳು ಇರುತ್ತೆ ಆಯ್ತಾ, ನಾನು ಡೀಟೇಲ್ ಆಗಿ ಮುಂಬರುವ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಲೈಫ್ ಸ್ಟೈಲ್ ಎಷ್ಟೇ ಒಳ್ಳೆ ರೀತಿ ಇದ್ರೂ ಕೂಡ ಯಾಕಪ್ಪ ನಮ್ಗೆ ಡಯಾಬಿಟಿಸ್ ಬಂತು ಅಂತ ಕೆಲವ್ರಿಗೆ ಅನ್ನಿಸ್ಬೋದು, ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಜಸ್ಟ್ ನೀವು ತಿಳ್ಕೊಳ್ಳಿ, ಲೈಫ್ ಸ್ಟೈಲ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಕೂಡ ಈ ಒಂದು ಡಯಾಬಿಟಿಸ್ ಬರುತ್ತೆ ಅನ್ನುವ ವಿಚಾರವನ್ನ ನೀವು ತಿಳ್ಕೊಳ್ಬೇಕು. ಓಕೆನಾ. ಇವತ್ತು ಬಹಳಷ್ಟು ಜನರು ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ವಾ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಕೂತ್ಕೊಂಡು ಮಾಡುವಂತಹ ಕೆಲಸಗಳೇ ಹೆಚ್ಚು ನಮ್ಮ ಒಂದು ಜಗತ್ತಲ್ಲಿ, ಇವಾಗಿನ ಪ್ರಪಂಚದಲ್ಲಿ ಕೂತು ಮಾಡುವ ಕೆಲಸ ಹೆಚ್ಚಾಗಿ ಕಾಣ್ತಾ ಇದೀವಿ. ಮೈ ಬಗ್ಗಿಸಿ ದುಡಿಮೆ ಮಾಡುವಂತದ್ದು ತುಂಬಾನೇ ವಿರಳ. ಅಂದ್ರೆ ಬೆವರು ಸುರಿಸಿ ಕೆಲಸ ಮಾಡುವಂತದ್ದು ತುಂಬಾನೇ ಕಮ್ಮಿ ಅಲ್ವಾ. ನಾವೆಲ್ಲೂ ಇವಾಗ ಏನು ರೈತರಾದ್ರೆ ಅವರು ಏನು ಸ್ವಲ್ಪ ಶ್ರಮ ಪಡ್ತಾರೆ, ಬಟ್ ಇವಾಗೆಲ್ಲ ಸಿಟಿನಲ್ಲಿ IT ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರು, ಕೂತ್ಕೊಂಡು ಕೆಲಸ ಮಾಡುವಂತವ್ರು, ಬರೀ IT ಅಂತಾನೆ ಇಲ್ಲ, ಸಾಕಷ್ಟು ಫೀಲ್ಡ್ ಅಲ್ಲಿ ನಾವಿವತ್ತು ಕೂತ್ಕೊಂಡು ಕೆಲಸ ಮಾಡುವಂತದ್ದೇ ಹೆಚ್ಚಾಗಿ ನೋಡ್ತಾ ಇದೀವಿ. ಸೊ ಹಾಗಾಗಿ ಜೊತೆಗೆ ಮನೆಯಲ್ಲಿ ಇರೋರು ಕೂಡ ಇವಾಗ ಆಪ್ ಗಳು ಬಂದಿರೋದ್ರಿಂದ ಕೂತ್ಕೊಂಡಿದ್ ಕಡೆನೆ ನಮ್ಗೆ ಊಟಗಳು ಬಂದ್ಬಿಡುತ್ತೆ. ಇವನ್ ನಾನು ಕೂಡ ಅದನ್ನ ನಾನು ಫಾಲೋ ಮಾಡಿದೀನಿ. ಯಾಕಂದ್ರೆ ಇವಾಗಿನ ಜನರೇಷನ್ ಹಾಗೆ ಚೇಂಜ್ ಆಗ್ಬಿಟ್ಟಿದೆ. ನಾವು ಅನಿವಾರ್ಯವಾಗಿ ನಾವು ಬದಲಾಗಬೇಕಾಗಿರುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಇಂಡಿಪೆಂಡೆಂಟ್ ಆಗಿ ಒಬ್ರೇ ಬದುಕ್ತಾ ಇರೋರು, ಇವಾಗ ನಾನು ಒಬ್ಳೆ ಬದುಕ್ತಾ ಇರೋದ್ರಿಂದ ನಾನು ಝೊಮ್ಯಾಟೊ ಇಂದ ಇವಾಗ ಎಲ್ಲ ಒಬ್ಳೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಝೊಮ್ಯಾಟೊ ಇಂದ ನಾವು ತರಿಸ್ಕೊಂಡ್ ಬಿಡ್ತೀವಿ.
ಅಲ್ವಾ? ಇದು ನಂತರ ಎಷ್ಟೋ ಜನ ಈ ರೀತಿ ಬದುಕ್ತಾ ಇರೋರು ಇರ್ತಾರೆ, ಜೊತೆಗೆ ಮನೆಯಲ್ಲಿ ಎಷ್ಟೊಂದ್ ಜನ ಇರ್ತಾರೆ. ಕೆಲವು ಸತಿ ಹುಷಾರಿರಲ್ಲ, ಯಾರು ಮನೆ ನಿಭಾಯಿಸ್ತಾ ಇರ್ತಾರೋ, ಯಾರು ಅಡ್ಗೆ ಮಾಡ್ತಾ ಇರ್ತಾರೋ, ಅವಾಗ ಸಡನ್ ಆಗಿ ನಾವು ಹೊರಗಡೆಯಿಂದಾನೇ ತರಿಸ್ಕೊಂಡ್ ಬಿಡ್ತೀವಿ. ಅವಾಗ ಈ ರೀತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಏನು ಕೂತು ಮಾಡುವ ಕೆಲಸ ಹೆಚ್ಚಾಗಿ ಇರತ್ತೆ ಅಲ್ವಾ? ಹಾಗಾಗಿ ಏನಾಗುತ್ತೆ, ನಮ್ಗೆ ಈ ಒಂದು ಡಿಸೀಸ್ ಅನ್ನೋದು ಬರುತ್ತೆ. ಸೊ ಇವಾಗ ಇಲ್ಲಿ ಬರೀ ನಾವು ಹೊರಗಡೆ ತರಿಸ್ಕೊಂಡ್ ತಿನ್ನೋದು ವಿಷಯ ಅಲ್ಲ. ಇಲ್ಲಿ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಪ್ಯಾಕೆಟ್ ಫುಡ್ಸ್, ಬಟ್ ಇಲ್ಲಿ ಕೂತು ತಿನ್ನೋದು, ಬರೀ ಸುಮ್ನೆ ಕೂತಿರ್ತೀವಿ, ತಿಂತೀವಿ, ಮತ್ತೆ ನಾವೇನು ಕೆಲಸ ಮಾಡೋದಿಲ್ಲ, ಮತ್ತೆ ನಾವು ಕೂತ್ಕೊಂಡೇ ತಿನ್ನೋದು, ಇನ್ನೇ ನಿಂತ್ಕೊಂಡ ತಿಂತೀವಿ. ಕೂತ್ಕೊಂಡು ತಿಂದಾದ್ಮೇಲೆ ನಾವ್ ಎದ್ದು ಓಡಾಡೋದಿಲ್ಲ ಅಲ್ವಾ? ಕೂತಿದ್ ಕಡೆನೆ ಎಲ್ಲಾ ಕೆಲಸಗಳು ಆಗುವಂತಹ ಒಂದು ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಾವು ಕೂತಿದ್ ಕಡೆ ಏನ್ ಬೇಕೋ ಅದು ನಮ್ಗೆ ಸಿಕ್ಬಿಡುತ್ತೆ ಅಲ್ವಾ? ಇವಾಗ ಏನೇ ಬೇಕಂದ್ರೂ ಒಂದ್ ಬೆರಳ ತುದಿನಲ್ಲಿ ನಾವು ಒಂದು ಆರ್ಡರ್ ಮಾಡಿದ್ರೆ ಕೂಡ್ಲೆ ಬಂದ್ ಬಿಡುತ್ತೆ ಅಲ್ವಾ? ಇದು ತಪ್ಪು ಅಂತಲ್ಲ, ಇವಾಗಿನ ಲೈಫ್ ಸ್ಟೈಲ್ ಹಂಗ ಆಗ್ಬಿಟ್ಟಿದೆ, ಬಟ್ ಇದರಿಂದ ಪರಿಣಾಮ ಬೀರ್ತಾ ಇದೆ. ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಲ್ವಾ? ಇದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು, ಹೇಗಾದ್ರೂ ಮಾಡಿ ನಾವು ಆಕ್ಟಿವ್ ಆಗಿ ಇರೋ ರೀತಿ ಮಾಡ್ಕೊಳ್ಬೇಕು. ಇದರಲ್ಲಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಇವನ್ ಏನು ಫಾಸ್ಟ್ ಫುಡ್ ಕೂಡ ಸೇರ್ಕೊಳ್ಳುತ್ತಲ್ವಾ? ತಿನ್ನುವ ಆಹಾರದಿಂದ ಹಿಡಿದು ನಾವು ಆಲೋಚನೆಗಳು ಮಾಡುವ ಥಾಟ್ಸ್ ಗಳಿಂದ ಹಿಡಿದು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಾವು ಪ್ರತಿನಿತ್ಯದ ಚಟುವಟಿಕೆಗಳಿಂದ ಹಿಡಿದು ಪ್ರತಿಯೊಂದೂ ಮ್ಯಾಟರ್ ಆಗುತ್ತೆ ಇಲ್ಲಿ ಅಲ್ವಾ? ಇಲ್ಲಿ ಜೊತೆಗೆ ನಮ್ಮ ಒಂದು ಸುತ್ತಮುತ್ತ ಎಂತಹ ಜನರು ಇದ್ದಾರೆ, ಅವರಿಂದ ನಮ್ಗೆ ಮಾನಸಿಕವಾಗಿ ಏನಾದ್ರೂ ಏನು ಪ್ರೆಷರ್ ಜಾಸ್ತಿ ಆಗ್ತಾ ಇದೆಯಾ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆಯಾ, ಇಲ್ಲಿ ನಾರ್ಸಿಸಿಸಮ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಂತಂದ್ರೆ ಟಾಕ್ಸಿಸಿಟಿ, ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಹೇಳಿದೀನಿ, ನಾರ್ಸಿಸಿಸ್ಟ್ ಎಂಪತ್ಸ್ ಅಂದ್ರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಒಳ್ಳೆಯವರು ಆ ರೀತಿ ಅಲ್ಲ ಇದು, ಆಯ್ತಾ? ಇದು ನಾರ್ಸಿಸಿಸಮ್ ಅಂತ ಅಂದ್ರೆ ಇದು ಜನರೇಷನಲ್ ಟ್ರಾಮಾ, ಓಕೆನಾ? ಇದನ್ನ ನಾವು ಬ್ರೇಕ್ ಮಾಡಿದ್ರೆ ಮಾತ್ರ, ಇಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ, ಒಬ್ರು ಫ್ಯಾಮಿಲಿನಲ್ಲಿ ಒಬ್ರು ವ್ಯಕ್ತಿ ಇರ್ತಾರೆ, ಸಾಕಷ್ಟು ಪ್ರೆಷರ್ ಎಲ್ಲ ಅವರೇ ತಗೊಂಡಿರ್ತಾರೆ. ಕೆಲವು ಫ್ಯಾಮಿಲಿನಲ್ಲಿ ಒಂದಿಬ್ರು 3 ಜನ ಇರ್ತಾರೆ, ಸಾಕಷ್ಟು ಪ್ರೆಷರ್ ಅವರೇ ತಗೊಂಡಿರ್ತಾರೆ, ಅದನ್ನ ಬ್ರೇಕ್ ಮಾಡ್ತಾ ಇರ್ತಾರೆ, ಜನರೇಷನ್ ಟ್ರಾಮಾನ ಬ್ರೇಕ್ ಮಾಡ್ತಾ ಇರ್ತಾರೆ. ಅವಾಗ ಸಾಕಷ್ಟು ಏನು ಟಾಕ್ಸಿಸಿಟಿ ಇರುತ್ತೆ ಮನೆಯಲ್ಲಿ, ಭಿನ್ನಾಭಿಪ್ರಾಯಗಳು ಇರುತ್ತೆ ಅಲ್ವಾ? ಈ ವಿಚಾರಗಳು, ಈ ನಾರ್ಸಿಸಮ್ ಕಾನ್ಸೆಪ್ಟ್ ಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ ಇದು ಹೇಗೆ ಇಲ್ಲಿ ಒಂದಕ್ಕೊಂದು ಚೈನ್ ಲಿಂಕ್ ಅನ್ನೋದನ್ನ ತಿಳ್ಕೊಳ್ಬಹುದು. ಮನಸ್ಸು, ದೇಹ, ಆತ್ಮ, ಇದು ಮೂರರ ಬ್ಯಾಲೆನ್ಸ್ ತಪ್ಪೋಗಿ ಇಂಬ್ಯಾಲೆನ್ಸ್ ಆಗಿ ಹೇಗೆ ಮನುಷ್ಯ ಇದರಿಂದ ಸಫರ್ ಆಗ್ತಿದ್ದಾನೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು, ಓಕೆನಾ? ಸೊ ಹಾಗಾಗಿ ನಾವಿಲ್ಲಿ ಲೈಫ್ ಸ್ಟೈಲ್ ಅಂತ ಬಂದಿದ ತಕ್ಷಣ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ತುಂಬಾ ಮುಖ್ಯ, ಓಕೆನಾ? ಸೊ ಹಾಗಾಗಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಕೂಡ ನಮ್ಗೆ ಡಯಾಬಿಟಿಸ್ ಬರುವ ಎಲ್ಲಾ ಸಾಧ್ಯತೆ ಇರತ್ತೆ. ದಿನ ಪೂರ್ತಿ ಕೂತು ಕೆಲಸ ಮಾಡುವಂಥದ್ದು, ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು, ಫಾಸ್ಟ್ ಫುಡ್ ಅನ್ನ ಹೆಚ್ಚಾಗಿ ತಿನ್ನುವಂಥದ್ದು, ಇದೆಲ್ಲವೂ ಕೂಡ, ಜೊತೆಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ಮಾನಸಿಕ ಸಮಸ್ಯೆ, ಮಾನಸಿಕ ಒಂದು ಆರೋಗ್ಯ ಇಲ್ಲದೆ ಇರುವಂತದ್ದು, ಇದೆಲ್ಲವೂ ಕೂಡ ನಮ್ಗೇನು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಈಗ ಆಲ್ರೆಡಿ ನಾನು ನಿಮ್ಗೆ ಡಯಾಬಿಟಿಸ್ ಅಂದ್ರೆ ಏನು ಅನ್ನೋದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಇನ್ಸುಲಿನ್ ಹೇಗೆ ಇದು ಕೆಲಸ ಮಾಡುತ್ತೆ, ಜೊತೆಗೆ ವಿಧಗಳು, ಡಯಾಬಿಟಿಸ್ ನ ವಿಧಗಳು ಎಕ್ಸ್ಪ್ಲೇನ್ ಮಾಡುವಾಗ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಸುಲಿನ್ ಹೇಗೆ ನಮ್ಗೆ ಅಂದ್ರೆ ಇನ್ಸುಲಿನ್ ಅಂದ್ರೆ ಏನು, ಯಾಕೆ ಬೇಕು ನಮ್ಮ ದೇಹಕ್ಕೆ, ಹೇಗೆ ಇದು ವರ್ಕ್ ಮಾಡುತ್ತೆ, ಗ್ಲೂಕೋಸ್ ಲೆವೆಲ್ ಹೇಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ಗೂ ಗ್ಲೂಕೋಸ್ಗೂ ಹೇಗೆ ಕನೆಕ್ಷನ್ ಅನ್ನೋದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ಇನ್ನೂ ಡೀಟೇಲ್ ಆಗಿ ಮುಂಬರುವ ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವು ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಓಕೆನಾ? ಬೆಲ್ ಐಕಾನ್ ನ ಒತ್ತಿ, ಹಾಗೆ ನಾನು ಹಾಕುವ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಒಂದ್ ಸ್ವಲ್ಪ ಹೊತ್ತು ಇರುತ್ತೆ ಈ ವಿಡಿಯೋ, ಓಕೆನಾ? ಲೆಂತಿ ಆದ್ರೂ ಕೂಡ ವಿಡಿಯೋ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ ಖಂಡಿತವಾಗ್ಲು. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂದ್ರೆ, ಇವಾಗ ನಾವು ಇನ್ಸುಲಿನ್ ಎಲ್ಲಿ ಉತ್ಪತ್ತಿ ಆಗುತ್ತೆ? ಪ್ಯಾನ್ಕ್ರಿಯಾಸ್ ಅಲ್ಲಿ ಅಲ್ವಾ? ಇನ್ಸುಲಿನ್ ಉತ್ಪತ್ತಿಯಾಗಿ ನಮ್ಗೆ ಯಾಕೆ ಇನ್ಸುಲಿನ್ ಬೇಕು? ತಿಂದ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಲು ಇನ್ಸುಲಿನ್ ಬೇಕು. ಸೊ ಇವಾಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಗೆ ದೇಹಕ್ಕೆ ಹೋಗ್ಬೇಕು ಅಂತಂದ್ರೆ ದೇಹದಲ್ಲಿರುವ ಕಣಗಳು ಅದನ್ನ ರಿಸೀವ್ ಮಾಡುವ ಕೇಪಬಿಲಿಟಿ ಇರಬೇಕು. ಆದ್ರೆ ನಮ್ಮ ದೇಹದ ಕಣಗಳಿಗೆ ಈ ಇನ್ಸುಲಿನ್ ನ ರಿಸೀವ್ ಮಾಡೋ ಕೇಪಬಿಲಿಟಿನೇ ಇಲ್ಲ ಅಂತ ಅಂದಾಗ ಅಲ್ಲಿ ಏನಾಗುತ್ತೆ? ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅವಾಗ ನಮ್ಮ ದೇಹದಲ್ಲಿ ತಿಂದ ಆಹಾರವು ಸರಿಯಾಗಿ ಜೀವಕೋಶಗಳಿಗೆ ತಲುಪೋದಿಲ್ಲ. ಇಲ್ಲಿ ಮೈಟೊಕಾಂಡ್ರಿಯಾ ಅನ್ನೋ ಒಂದು ಸೆಲ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇದನ್ನೆಲ್ಲ ನೀವು ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾನು ಮುಂಬರುವ ದಿನಗಳಲ್ಲಿ ವಿತ್ ಬಯೋಲಜಿ ನಾನು ಅಂದ್ರೆ ಬಯೋಲಜಿ ಮತ್ತೆ ಸೈಕಾಲಜಿ ಹೇಗೆ ಕನೆಕ್ಟ್ ಆಗುತ್ತೆ
ಜೊತೆಗೆ ಕೆಮಿಸ್ಟ್ರಿ, ಇದೆಲ್ಲವೂ ಕೂಡ ಕನೆಕ್ಷನ್ ಇದೆ. ಹೇಗೆ ಅನ್ನೋದನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಮುಖ್ಯವಾಗಿ ಸ್ನೇಹಿತರೆ, ನಾವಿಲ್ಲಿ ಏನ್ ತಿಳ್ಕೊಳ್ಬೇಕಂದ್ರೆ, ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗೋದಕ್ಕೆ ಈ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲ್ ಕಾರಣ. ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆನಾ? ಮೇನ್ ಇಲ್ಲಿ ಮಾನಸಿಕ ಆರೋಗ್ಯ ಸರಿ ಇತ್ತು ಅಂತಂದ್ರೆ ನೀವು ದೈಹಿಕ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು ಅಲ್ವಾ? ಓಕೆನಾ? ಸೊ ಇವಾಗ ಅನ್ಹೆಲ್ದಿ ಲೈಫ್ ಸ್ಟೈಲ್ ಗೊತ್ತಾಯ್ತು. ಈಗ ಮೂರನೇ ಕಾರಣ, ಮೊದಲನೇ ಕಾರಣ ಏನ್ ಹೇಳಿದ್ದು ನಾನು ನಿಮ್ಗೆ, ಜೆನೆಟಿಕ್ಸ್. ಓಕೆನಾ? ಎರಡನೇ ಕಾರಣ ಅನ್ಹೆಲ್ದಿ ಲೈಫ್ ಸ್ಟೈಲ್. ಜೆನೆಟಿಕ್ಸ್ ಅಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್, ನಾನು ಹೇಳಿರೋ ವಿಷಯಗಳನ್ನ ಮರಿಬಾರ್ದು. ಓಕೆನಾ? ಎರಡನೇದು ಅನ್ಹೆಲ್ದಿ ಲೈಫ್ ಸ್ಟೈಲ್, ಅದರಲ್ಲಿ ನಾನು ಫುಡ್ ಇಂದ ಇನ್ಕ್ಲೂಡ್ ಮಾಡ್ಬಿಟ್ಟೆ. ಬಟ್ ಫುಡ್ ಇಂದನ್ನ ಬಿಟ್ಟು ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಮೇನ್ ಇಲ್ಲಿ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತು ಮಾಡುವಂತ ಕೆಲಸಗಳು, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಜೊತೆಗೆ ಏನು ಚಟುವಟಿಕೆ ಇಲ್ಲದೆ ಇರುವಂತದ್ದು, ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು ಅನ್ಹೆಲ್ದಿ ಲೈಫ್ ಸ್ಟೈಲ್ ನಲ್ಲಿ, ಇದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಈಗ ಮೂರನೇದಾಗಿ ಮುಖ್ಯವಾಗಿ ನಾವು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಈಗ ಆಲ್ರೆಡಿ ನಾನು ಫಾಸ್ಟ್ ಫುಡ್ ಬಗ್ಗೆ ಹೇಳಿದ್ದೀನಿ, ಬಟ್ ಇದು ಮುಖ್ಯವಾಗಿ ನಾವು ತಗೊಳ್ಳುವಾಗ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಕೆಲವರಿಗೆ ಇರುತ್ತೆ. ಏನು ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ, ಅವಾಗ ಹೊರಗಡೆ ತಿನ್ನೋದು ತುಂಬಾ ಒಂದ್ ರೀತಿ. ಇವಾಗ ಕ್ರೇವಿಂಗ್ಸ್ ಅಂತ ಪದ ಎಲ್ಲ ಬಳಸ್ತಾರಲ್ವಾ ಎಲ್ರು, ಅದೇನು ಆಕ್ಚುಲಿ ಆತರ ತಿನ್ನೋದು ತಪ್ಪು, ಅದು ತುಂಬಾನೇ ಅದು ಸಮಸ್ಯೆ ಆಗುತ್ತೆ. ಆದ್ರೆ ಕೆಲವು ಸತಿ ಏನು ಮಾಡಕ್ಕಾಗಲ್ಲ, ಹಸ್ವಾಗ್ತಾ ಇರುತ್ತೆ. ಇವಾಗ ಓದೋ ಮಕ್ಳು ಇರ್ತಾರೆ, ನೈಟ್ ಟೈಮ್ ಓದ್ತಾ ಇರ್ತಾರೆ, ಹಸ್ವಾಗ್ತಾ ಇರುತ್ತೆ, ಬಿಸ್ಕೆಟ್ ತಿನ್ಬಿಡೋದು ಅಥವಾ ಪ್ಯಾಕೆಟ್ ಫುಡ್ ಇನ್ನೇನೋ ತಿನ್ಬಿಡೋದು. ಇವನ್ ನಾನು ಓದೋ ಟೈಮಲ್ಲಿ ಮಾಡಿದೀನಿ, ಇಲ್ಲ ಅಂತ ಅಲ್ಲ. ಸೊ ಆ ರೀತಿ ಮನೆಯಲ್ಲಿ ಸಾಕಷ್ಟು ಪ್ರೆಷರ್ ಇರುತ್ತೆ, ಏನೋ ಸಾಧಿಸ್ಬೇಕು, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅನ್ನೋದು. ಯಾರು ನಿಮ್ಗೆ ಹಿಂಗೇ ಮಾಡಿ ಅಂತ ಒತ್ತಡ ಕೊಡದೇ ಇದ್ರು ಆ ರೀತಿ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಅದು ಮಾಡ್ದಿರೋ ವಿಧಿ ಇರೋದಿಲ್ಲ. ಏನೋ ಒಂದ್ ಕೆಲಸ ಮಾಡ್ಬೇಕಾಗಿರುತ್ತೆ ನಿಮ್ಗೆ, ಅದಕ್ಕೇನೋ ನಿದ್ದೆ ಕೆಟ್ಟು ಮಾಡ್ತಾ ಇರ್ತೀರಾ, ಓದ್ತಾ ಇರ್ತೀರಾ ಅಥವಾ ಕೆಲಸ ಮಾಡ್ತಿರ್ತೀರಾ, ಎಲ್ಲವನ್ನೂ ನಿದ್ದೆ ಕೆಟ್ಟು ಮಾಡ್ತಿರ್ತೀರಾ. ಅವಾಗ ನೈಟ್ ಟೈಮ್ ನಿಮ್ಗೆ ಅದೇ ಆಹಾರ ಬೇಕು, ಇದೇ ಹೆಲ್ದಿ ಫುಡ್ ಬೇಕು ಅಂತಂದ್ರೆ ಸಿಗದೆ ಇರ್ಬೋದು. ಆ ಟೈಮ್ಗೆ ನಿಮ್ಗೆ ಸಿಗದೆ ಇರ್ಬೋದು. ಅವಾಗ ಏನ್ ಮಾಡ್ತೀರಿ, ಪ್ಯಾಕೆಟ್ ಫುಡ್ಸ್ ಕಡೆ ಲಕ್ಷ್ಯ ಹೋಗುತ್ತೆ. ಬಿಸ್ಕೆಟ್ ತಿಂತೀವಿ ಆ ಟೈಮಲ್ಲಿ, ಅಥವಾ ಇನ್ನೇನೋ ಚಿಪ್ಸ್ ತಿಂತೀವಿ, ಆತರ ಎಲ್ಲ ಆಗ್ಬಿಡುತ್ತಲ್ವಾ. ಇವಾಗೆಲ್ಲ ನನ್ ಕಂಪ್ಲೀಟ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ, ನಾನು ಮುಂಚೆಯಿಂದ ಬಿಸ್ಕೆಟ್ ಚಿಪ್ಸ್ ಜಾಸ್ತಿ ಇಲ್ಲ, ಬಟ್ ಹಸುವಾದಾಗ ತಿಂದಿರೋದು ಉಂಟು ಆಯ್ತಾ. ಓದೋ ಟೈಮಲ್ಲಿ ಹೆಚ್ಚಾಗಿ ತಿಂದಿರೋದು ಉಂಟು, ಬಟ್ ತುಂಬಾ ಅಂತಲ್ಲ. ಆದ್ರೆ ಸ್ಟಿಲ್ ಐ ಆಮ್ ಇಂಪ್ರೂವಿಂಗ್ ಆಯ್ತಾ. ಇವಾಗ್ಲೂ ಕೂಡ ಯಾವಾಗ್ಲಾರು ಒಮ್ಮೆ ನಾನು ತಿಂತೀನಿ. ಇವಾಗ ಏನಾದ್ರೂ ಒಂದು ಬಿಸ್ಕೆಟ್ ತಿಂತಾ ಇಲ್ಲ ಇವಾಗ, ಬಟ್ ಏನಾದ್ರೂ ಒಂದು ಪ್ಯಾಕೆಟ್ ಫುಡ್ ತಿಂದಿರ್ತೇನೆ. ಬಟ್ ಹಂತವಾಗಿ ಕಮ್ಮಿ ಮಾಡ್ಬೇಕು. ನಾವು ಒಂದೇ ಸತಿ ನಾವು ತುಂಬಾ ಪರ್ಫೆಕ್ಟ್ ಡಯಟ್ ಫಾಲೋ ಮಾಡ್ಬಿಡ್ತೀವಿ, ಒಂದೇ ಸತಿ ಫುಲ್ ನಾವು ತುಂಬಾ ಚೆನ್ನಾಗಿ ಡಯಟ್ ಫಾಲೋ ಮಾಡ್ಬಿಡ್ತೀವಿ ಅಂತ ಅಂದ್ರೆ ಒಂದ್ ದಿವಸ, ಸ್ವಲ್ಪ ದಿವಸ ಆದ್ಮೇಲೆ ಅದು ಡಿಸ್ಕಂಟಿನ್ಯೂ ಆಗುತ್ತೆ ಅಲ್ವಾ. ಹಾಗಾಗಿ ಹಂತವಾಗಿ ಸ್ವಲ್ಪನೇ, ಇವತ್ತು ನಾನೇನು ಈ ಐಟಮ್ ಬಿಡ್ತೀನಿ, ನೆಕ್ಸ್ಟ್ ನಾಳೆಯಿಂದ ಇಂಥ ಐಟಮ್ ಬಿಡ್ತೀನಿ, ಇನ್ನೊಂದು ಐಟಮ್ ಇನ್ಕ್ಲೂಡ್ ಮಾಡ್ತೀನಿ, ಹೆಲ್ದಿ ಫುಡ್ ಇನ್ಕ್ಲೂಡ್ ಮಾಡ್ಕೊಳ್ತೀನಿ, ಒಂದ್ ಸ್ವಲ್ಪ ನೀರ್ ಜಾಸ್ತಿ ಕುಡಿತೀನಿ, ಒಂಚೂರು ಜೀರಾ ವಾಟರ್ ಕುಡಿತೀನಿ. ಈ ರೀತಿ ಸ್ವಲ್ಪ ನೀವು ಒಂದೊಂದೇ ದಿನ ಒಂದೊಂದು ಸಣ್ಣ ಚೇಂಜ್, ಬದಲಾವಣೆಗಳನ್ನ ಮಾಡ್ಕೊಳ್ತಾ ಬಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ತುಂಬಾನೇ ಎಫೆಕ್ಟಿವ್ ಆಗಿ ಇರುತ್ತೆ. ಓಕೆನಾ? ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಕೂಡ ಈ ಒಂದು ಮಧುಮೇಹಕ್ಕೆ ತುಂಬಾ ಏನು ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು. ಶುಗರ್ ಇರುವಂತಹ ಶುಗರಿ ಡ್ರಿಂಕ್ಸ್, ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯುವಂತದ್ದು, ಇದೆಲ್ಲ ತುಂಬಾ ಹೆಲ್ತ್ಗೆ ಒಳ್ಳೇದಲ್ವೇ ಅಲ್ಲ. ತುಂಬಾ ಹೆಲ್ತ್ ಕೆಟ್ಬಿಡುತ್ತೆ. ಇವಾಗ ನಾವು ಮುಂಚೆ ಮನೆಯಲ್ಲಿ ಗೊತ್ತಿಲ್ಲ ಅಲ್ವಾ, ನಮ್ಗೆಲ್ಲ ಸಣ್ಣ ವಯಸ್ಸಲ್ಲಿ ಪಾಪ, ಇವಾಗ ನಮ್ಮ ಮನೆಯಲ್ಲೂ ಗೊತ್ತಿರ್ತಿರ್ಲಿಲ್ಲ. ಮನೆಯಲ್ಲಿ ಈ ತರ ಅವರು ಸ್ಪ್ರೈಟ್ ಇದೆಲ್ಲ ಕುಡ್ದಿದೀವಿ, ಅಂದ್ರೆ ಜಾಸ್ತಿ ಹೆಚ್ಚಾಗಿ ತುಂಬಾ ಎಲ್ಲ ಕುಡಿತಾರಲ್ವಾ. ಕೋಕೋ ಕೋಲಾ ಆಗಿರ್ಬೋದು, ಥಮ್ಸ್ ಅಪ್, ಇದೆಲ್ಲ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟ್, ಎಲ್ರು ನೋಡೇ ಇರ್ತೀವಿ ನಾವು ಸಣ್ಣ ವಯಸ್ಸಿಂದ. ಅದೆಲ್ಲ ನಾವೇನು ಅಷ್ಟು ಕುಡಿತಿರ್ಲಿಲ್ಲ. ಬಟ್ ಈ ಸ್ಪ್ರೈಟ್ ಅನ್ನೋದು ಗ್ಯಾಸ್ಟ್ರಿಕ್ ಆದಾಗೆಲ್ಲ ನಾವು ಕುಡಿತಾ ಇದ್ವಿ ಅಲ್ವಾ. ಸ್ಪ್ರೈಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಇದು ಒಳ್ಳೇದಲ್ಲ. ಇದೆಲ್ಲ ಒಂದ್ ರೀತಿ ಸ್ಕ್ಯಾಮ್ ಆಯ್ತಾ. ಮನೆಯಲ್ಲೇನೆ ನಾವು ನಿಂಬೆ ಹಣ್ಣು, ಉಪ್ಪು ಹಾಕೊಂಡು ಕುಡಿದ್ಬಿಟ್ರೆ, ಸಕ್ಕರೆನೂ ಒಳ್ಳೇದಲ್ಲ. ಬದಲಿಗೆ ಬೆಲ್ಲ ಅಪರೂಪಕ್ಕೆ ಒಂಚೂರು ನೀವೇನಾದ್ರು ತಿಂದ್ರೆ ತೊಂದ್ರೆ ಇಲ್ಲ ಸಕ್ಕರೆ, ಬಟ್ ಹಂತವಾಗಿ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕು. ಸಕ್ಕರೆನೂ ಕೂಡ, ಬೆಲ್ಲ ನೀವು ಉಪಯೋಗಿಸಿದ್ರೆ ಅದನ್ನು ಕೂಡ ಒಂದ್ ಸ್ವಲ್ಪ. ಓಕೆನಾ? ಸ್ವೀಟ್ನೆಸ್ಗೆ ಸಾಕಷ್ಟು ಬೇರೆ ದಾರಿಗಳಿವೆ ಆಯ್ತಾ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಒಟ್ನಲ್ಲಿ ನೀವು ಗ್ಯಾಸ್ಟ್ರಿಕ್ ಆಯ್ತು ಅಂತ ಸ್ಪ್ರೈಟ್ ಕುಡಿಯೋದು ಅಥವಾ ಇನ್ನೊಂದೇನೋ ಕುಡಿಯೋದು, ಈ ರೀತಿ ಸಾಫ್ಟ್ ಡ್ರಿಂಕ್ಸ್ ಕುಡಿದ್ರು ಕೂಡ ಈ ಒಂದು ಡಯಾಬಿಟಿಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಚಿಪ್ಸ್, ಈ ಒಂದು ಪಿಜ್ಜಾ, ಬರ್ಗರು, ಇದೆಲ್ಲವೂ ಕೂಡ ಹೆಚ್ಚಾಗಿ ತಿಂತಾ ಇದ್ರೆ ಏನಾಗುತ್ತೆ, ನಮ್ಮ ದೇಹ ಒಂದ್ ರೀತಿ ಒಬೆಸಿಟಿನೂ ಜಾಸ್ತಿ ಆಗುತ್ತೆ. ಜೊತೆಗೆ ಹಾಗಂತ ಹೇಳಿ ದಪ್ಪ ಇರೋರೆಲ್ಲ, ಅದು ಪಾಯಿಂಟ್ ನೆಕ್ಸ್ಟ್ ಬರುತ್ತೆ, ಹೇಳ್ತೀನಿ ಆಯ್ತಾ. ಒಬೆಸಿಟಿ ಅನ್ನೋದೇ ಟಾಪಿಕ್ ಬೇರೆ ಇದೆ. ಸೊ ಒಬೆಸಿಟಿ ಅನ್ನೋದು ಒಂದೇ ಕಾರಣ ಅಲ್ಲ ಈ ಒಂದು ಡಯಾಬಿಟಿಸ್ಗೆ. ಆದ್ರೆ ಈ ಅನ್ಹೆಲ್ದಿ ಫುಡ್ಸ್ ತಿನ್ನೋದ್ರಿಂದ ನಮ್ಗೆ ಒಬೆಸಿಟಿನೂ ಜಾಸ್ತಿ ಆಗುತ್ತೆ, ಅನ್ಹೆಲ್ದಿ ಫ್ಯಾಟ್ಸ್ ಜಾಸ್ತಿ ಆಗುತ್ತೆ, ಬಾಡಿ ಮೆಟಬಾಲಿಸಮ್ ಚಟುವಟಿಕೆಗಳು ಕಮ್ಮಿ ಆಗುತ್ತೆ, ಒಳ್ಳೆ ರೀತಿ ಪಚನ ಕ್ರಿಯೆ ಆಗೋದಿಲ್ಲ.
ಅಲ್ವಾ? ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಗಟ್ ಹೆಲ್ತ್ ಹೋಗುತ್ತೆ, ನಮ್ಮ ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಮೂಡ್ ಸ್ವಿಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ಹೆಲ್ದಿ ಫುಡ್ ಹೆಲ್ದಿ ಮೂಡ್ ಅಲ್ವಾ? ಅಂದ್ರೆ ಗುಡ್ ಫುಡ್ ಗುಡ್ ಮೂಡ್. ಅಂದ್ರೆ ನಾವು ಸರಿಯಾದ ಆಹಾರ ತಿಂದ್ರೆ ನಮ್ಮ ಒಂದು ಮೂಡ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಮನ್ಸು ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅಲ್ವಾ? ಬಟ್ ಇವಾಗ ಕೆಲವರು ತುಂಬಾ ಸ್ಟ್ರೆಸ್ ಇರುವಾಗ ನಮ್ಗೆ ಕೆಲವು ಸತಿ ಅನ್ನಿಸ್ಬಿಡುತ್ತೆ ಏನಾದ್ರೂ ತಿನ್ಬೇಕು, ಫಾಸ್ಟ್ ಫುಡ್ ತಿನ್ಬೇಕಂತ ಅನ್ನಿಸ್ಬಿಡುತ್ತೆ. ಆತರ ಆಗಿರೋ ದಿನಗಳು ಉಂಟು. ಇವಾಗ ನನಗೂ ಆಗಿದೆ, ಪ್ರತಿಯೊಬ್ಬರಿಗೂ ಆಗಿರುತ್ತೆ, ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಆಗುತ್ತೆ. ಯಾಕಂದ್ರೆ ಮೂಡ್ ಸ್ವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ. ಜೊತೆಗೆ ಇಲ್ಲಿ ಯಾರು ಕೂಡ ಅವರ ಹೆಣ್ಮಕ್ಳು ಅವರ ಮನ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವ್ರಿಗೆ ಏನಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗತ್ತೆ. ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಒಟ್ನಲ್ಲಿ ಅನ್ಹೆಲ್ದಿ ಫುಡ್ ಅನ್ನೋದನ್ನು ಕೂಡ ಒಂದು ಕಾರಣ ಈ ಒಂದು ಡಯಾಬಿಟಿಸ್ ಬರೋದಕ್ಕೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್, ರೆಗ್ಯುಲರ್ ಟೈಮ್ಗೆ ಊಟ ಮಾಡದೇ ಇರುವಂತದ್ದು, ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡದೇ ಇರುವಂತದ್ದು. ಹಾಗಂತ ಹೇಳಿ ನಾವು 3 ಹೊತ್ತು ತಿನ್ಲೇಬೇಕು ಆತರ ಏನು ಇಲ್ಲ. ಇವಾಗ ಆಲ್ರೆಡಿ ಶುಗರ್ ಬಂದಿರೋರಿಗೆ ಜಾಸ್ತಿ ಹೊತ್ತು ಗ್ಯಾಪ್ ಬಿಡಬಾರ್ದು, ಅಥವಾ 3 ಟೈಮ್ ನೀವು ಟೈಮ್ ಕರೆಕ್ಟ್ ಆಗಿ ತಿನ್ಬೇಕು, ಅದೆಲ್ಲ ಇಂಪಾರ್ಟೆಂಟ್. ಓಕೆನಾ? ಬಟ್ ಯಾರಿಗಿನ್ನೂ ಶುಗರ್ ಬಂದಿಲ್ಲ ಅಥವಾ ಡಯಾಬಿಟಿಸ್ ಇನ್ನೂ ಬಂದಿಲ್ಲ ಅಂತವ್ರು ನೀವು 3 ಹೊತ್ತೇ ತಿನ್ಬೇಕು ಅಂತ ಏನಿಲ್ಲ. ಆಕ್ಚುಲಿ 1 ಮೀಲ್ ಅ ಡೇ ಅನ್ನೋದನ್ನು ಇವಾಗೆಲ್ಲ ತುಂಬಾ ಜನ ಮಾಡ್ತಾ ಇದಾರೆ. ಬಟ್ ಅದು ಬ್ಲೈಂಡ್ ಆಗಿ ಫಾಲೋ ಮಾಡೋದು ಒಳ್ಳೇದಲ್ಲ. ಜೊತೆಗೆ ನೀವು ನಿಮ್ಮ ದೇಹ ಏನ್ ನಿಮ್ಗೆ ಸಿಗ್ನಲ್ ಕೊಡ್ತಾ ಇದೆ ಅನ್ನೋ ಆಧಾರದ ಮೇಲೆ ನೀವು ಡಯಟ್ ನ ಫಾಲೋ ಮಾಡ್ಬೇಕಾಗತ್ತೆ. ಓಕೆನಾ? ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡೋದೇನ್ ಬೇಡ. ಹಸುವಾದಾಗ ತಿನ್ಬೇಕಾಗತ್ತೆ. ಹಸು ಇಟ್ಕೊಂಡು ನೀವು 1 ಮೀಲ್ ಅ ಡೇ ಮಾಡಕ್ಕಾಗಲ್ಲ. 2 ಮೀಲ್ ಅ ಡೇ ಮಾಡ್ಬೋದು ಫಸ್ಟ್ಗೆ ಅಲ್ವಾ? ಅಥವಾ ಇವಾಗ ಕೆಲವರು 4 ಹೊತ್ತು 5 ಹೊತ್ತೆಲ್ಲ ತಿಂತಾ ಇದ್ರೆ ಅದನ್ನ 3 ಹೊತ್ತಿಗೆ ತಂದು, ಆಮೇಲೆ 2 ಹೊತ್ತಿಗೆ ತಂದು, ಆಮೇಲೆ 1 ಹೊತ್ತಿಗೆ ತರೋ ತರ ಮಾಡ್ಕೊಳ್ಬೋದು. ಈಗ ಕನ್ನಡದಲ್ಲಿ ನಾವ್ ಒಂದ್ ಗಾದೆ ಕೇಳೇ ಇರ್ತೀವಿ ಅಲ್ವಾ? ನಾವೆಲ್ಲರೂ ಕೇಳಿರ್ತೀವಿ. ಏನದು? 1 ಹೊತ್ತು ತಿಂದ್ರೆ ಯೋಗಿ, 2 ಹೊತ್ತು ತಿಂದ್ರೆ ಭೋಗಿ, 3 ಹೊತ್ತು ತಿಂದ್ರೆ ಎತ್ಕೊಂಡು ಹೋಗಿ, ಅಥವಾ 3 ಹೊತ್ತು ತಿಂದ್ರೆ ರೋಗಿ. ಈ ರೀತಿ ನಾವು ಕೇಳೇ ಇರ್ತೀವಿ. ತಮಾಷೆಯಾಗಿ ಮನೆಯಲ್ಲಿ ಮಾತಾಡಿರ್ತೀವಿ. ನಿಮ್ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸಿ, ಕಾಮೆಂಟ್ ಮಾಡಿ ನಿಮ್ಗೂ ಕೂಡ ಈ ಒಂದು ಗಾದೆ ಗೊತ್ತಿದ್ಯಾ ಅಂತ ಹೇಳಿ. ಸೊ ಈ ರೀತಿ ನಾವು ಹಂತವಾಗಿ 1 ಹೊತ್ತು ತಿನ್ನೋದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಓಕೆನಾ? ಸೊ ಹಾಗಂತ ಹೇಳಿ ನಿಮ್ಗೆ ಯಾರಿಗಾದ್ರೂ ಡಯಾಬಿಟಿಸ್ ಆಲ್ರೆಡಿ ಬಂದಿದ್ರೆ, ಅಥವಾ ಡಯಾಬಿಟಿಸ್ ಬಂದು ಸುಮಾರು ವರ್ಷ ನೀವು ಮೆಡಿಸಿನ್ಸ್ ತಗೋತಾ ಇದ್ರೆ, ಸಡನ್ ಆಗಿ 1 ಹೊತ್ತು ತಿನ್ನೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ? ನಾನು ಹೇಳೋ ಪ್ರತಿಯೊಂದು ಮಾತನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಇದಿಷ್ಟು ಕೂಡ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಆಗಿತ್ತು, 3ನೇ ಕಾರಣ. ಸೊ ಈಗ 4ನೇ ಕಾರಣ ಬಂದು ಒಬೆಸಿಟಿ. ಒಬೆಸಿಟಿ ಅಂತಂದ್ರೆ ನಮ್ಮ ಒಂದು ದೇಹದ ಒಂದು ಏನು ತೂಕ ಇರುತ್ತೆ, ದೇಹದ ತೂಕ ಜೊತೆಗೆ ನಮ್ಮ ಒಂದು ಹೈಟ್ ಅಂಡ್ ವೆಯ್ಟ್. ಹೈಟ್ ಮತ್ತೆ ವೆಯ್ಟ್ಗೆ ಕರೆಕ್ಟ್ ಆದ ರೀತಿನಲ್ಲಿ ನಮ್ಮ ಒಂದು ವೆಯ್ಟ್ ಇಲ್ಲ ಅಂದ್ರೆ, ನಮ್ಮ ಹೈಟ್ಗೆ ತಕ್ಕನಾದಂತಹ ವೆಯ್ಟ್ ಇಲ್ಲ ಅಂತ ಅಂದ್ರೆ ನಮ್ಮ ಒಂದು ಏಜ್ಗೆ ತಕ್ಕನಾದಂತಹ, ಹೈಟ್ಗೆ ತಕ್ಕನಾದಂತಹ ವೆಯ್ಟ್ ಇಲ್ಲ, ತೂಕ ಅದಿಲ್ಲ, ಜಾಸ್ತಿ ಅದಕ್ಕಿಂತ ಹೆಚ್ಚು ದಪ್ಪ ಇದ್ರೆ ಕೂಡ ಡಯಾಬಿಟಿಸ್ ಬರುತ್ತೆ. ಆದ್ರೆ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು. ದಪ್ಪ ಇರೋರು ಎಲ್ರಿಗೂ ಡಯಾಬಿಟಿಸ್ ಬರುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ದಪ್ಪ ಇರ್ತಾರೆ, ಅವ್ರಿಗೇನು ಡಯಾಬಿಟಿಸ್ ಬಂದಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ನೀವು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೋಡ್ಬೋದು, ಅಥವಾ ನಮ್ಮ ಭಾರತದಲ್ಲೇ ಎಷ್ಟೋ ಜನರು ನೋಡ್ಬೋದು, ತುಂಬಾ ಚೆನ್ನಾಗಿ ತಿಂತಾ ಇರ್ತಾರೆ, ಆದ್ರೂ ಅವ್ರಿಗೆ ಏನು ಡಯಾಬಿಟಿಸ್ ಏನು ಬಂದಿರಲ್ಲ, ದಪ್ಪ ಇರ್ತಾರೆ, ಬಂದಿರಲ್ಲ. ಆದ್ರೆ ಇನ್ನು ಕೆಲವರು ತುಂಬಾ ಸಣ್ಣ ಇರ್ತಾರೆ, ಆದ್ರೂ ಕೂಡ ಅವ್ರಿಗೆ ಡಯಾಬಿಟಿಸ್ ಬಂದ್ಬಿಟ್ಟಿರುತ್ತೆ. ಇದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ, ಹೆಲ್ದಿ ಫ್ಯಾಟ್ಸ್ ಮತ್ತೆ ಅನ್ಹೆಲ್ದಿ ಫ್ಯಾಟ್ಸ್ ಅಂತ ಹೇಳಿ. ಓಕೆನಾ? ಅಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯಕರವಾದಂತಹ ಕೊಬ್ಬಿನಂಶ, ಅನಾರೋಗ್ಯಕರವಾದಂತಹ ಕೊಬ್ಬಿನಂಶ, ಫ್ಯಾಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಯಾರ ದೇಹದಲ್ಲಿ ಅನ್ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಅವರು ಸಣ್ಣ ಕಾಣಿಸಿದ್ರು ಕೂಡ ಅವರ ದೇಹದಲ್ಲಿ ಅನ್ಹೆಲ್ದಿ ಫ್ಯಾಟ್ಸ್ ಇತ್ತು ಅಂತಂದ್ರೆ ಅವ್ರಿಗೆ ಡಯಾಬಿಟಿಸ್ ಬರುತ್ತೆ. ಓಕೆನಾ? ಸೊ ಇವಾಗ ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ, ಈ ಒಂದು ಬಾಡಿನಲ್ಲಿ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಅನ್ನೋದು ಉತ್ಪತ್ತಿ ಆದಾಗ, ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಉತ್ಪತ್ತಿ ಆದಾಗ, ಅದನ್ನ ನಮ್ಮ ಒಂದು ಬ್ಲಡ್, ನಮ್ಮ ಒಂದು ದೇಹದಲ್ಲಿರುವ ಕಣಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಅಂದಾಗ ನಾನಾ ರೀತಿಯ ಸಮಸ್ಯೆಗಳು ಶುರು ಆಗುತ್ತೆ, ಜೊತೆಗೆ ಡಯಾಬಿಟಿಸ್ ಕೂಡ ಶುರು ಆಗುತ್ತೆ ಅಂತ ಹೇಳಿದ್ದೆ. ಇಂತಹ ಸಂದರ್ಭದಲ್ಲಿ ನಾವು ಒಬೆಸಿಟಿ ಬಗ್ಗೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಇನ್ಸುಲಿನ್ ಏನೋ ಉತ್ಪತ್ತಿ ಆಗುತ್ತೆ, ಆದ್ರೆ ಅದನ್ನ ದೇಹ ಸರಿಯಾಗಿ ಬಳಕೆ ಮಾಡೋದಿಲ್ಲ ಅಲ್ವಾ? ಮೈಟೋಕಾಂಡ್ರಿಯಾ ಅಂತ ಒಂದು ಸೆಲ್, ಜೀವಕೋಶಗಳು ಸರಿಯಾಗಿ ಈ ಒಂದು ಇನ್ಸುಲಿನ್ ನ ಬಳಸ್ಕೊಳ್ಳೋದಿಲ್ಲ. ಆಯ್ತಾ? ಸೊ ಇದೆಲ್ಲ ಡೀಟೇಲ್ ಆಗಿ ಹೆಸರೆಲ್ಲ ನೆನ್ಪಿಟ್ಕೊಳ್ಳೋದು ಬೇಡ, ನೀವು ಜನರಲ್ ಆಗಿ ತಿಳ್ಕೊಳ್ಳಿ. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಇನ್ಸುಲಿನ್ ಅನ್ನ ನಮ್ಮ ದೇಹದ ಕಣಗಳು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಆಗ ನಾವು ತಿಂದ ಆಹಾರ ಏನಾಗುತ್ತೆ, ಅದು ವಿಸರಲ್ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ, ಕನ್ವರ್ಟ್ ಆಗಿ ಅಲ್ಲೇ ಸ್ಟೋರ್ ಆಗಿಬಿಡುತ್ತೆ. ಅಂದ್ರೆ ನಮ್ಮ ದೇಹದ ಅಂಗಾಂಗಗಳು, ಲಿವರ್ ಆಗಿರ್ಬೋದು, ಸ್ಟೊಮಕ್, ಈ ಒಂದು ಕಿಡ್ನಿ, ಈ ಭಾಗಗಳಲ್ಲಿ ಸ್ಟೋರ್ ಆಗ್ಬಿಟ್ಟು ಏನಾಗುತ್ತೆ, ಅದು ಅನ್ಹೆಲ್ದಿ ಫ್ಯಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಬೆಸಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಒಬೆಸಿಟಿಯಿಂದ ಕೂಡ ನಮ್ಗೆ ಡಯಾಬಿಟಿಸ್ ಅನ್ನೋದು ಬರುತ್ತೆ. ಹಾಗಾಗಿ
ನಮ್ಮ ಹೊಟ್ಟೆಯ ಭಾಗದ ಫ್ಯಾಟ್ ನ ಆದಷ್ಟು ನಾವು ಬರ್ನ್ ಮಾಡ್ತಾ ಇರ್ಬೇಕು. ಅಂದ್ರೆ ಪ್ರತಿನಿತ್ಯ ನಾವು ಆಹಾರ ತಗೊಳ್ತೀವಲ್ವಾ, ಆಹಾರ ತಗೊಳ್ಳೇಬೇಕು. ನಾವು ಬದುಕಿರ್ಬೇಕು ಅಂದ್ರೆ ಆಹಾರ ತಗೊಳ್ಳೇಬೇಕು. ಪ್ರತಿನಿತ್ಯ ಆಹಾರ ತಗೊಂಡು ಎಕ್ಸರ್ಸೈಸ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಹೊಟ್ಟೆ ಅನ್ನೋದು, ಬೊಜ್ಜು ಸ್ವಲ್ಪ ಎಕ್ಸ್ಟ್ರಾ ಲೇಯರ್ ಬೆಳೀತಾ ಹೋಗುತ್ತೆ. ಸೊ ಅದು ಕಮ್ಮಿ ಆಗ್ಬೇಕಂದ್ರೆ ವರ್ಕ್ಔಟ್ಸ್ ಮಾಡ್ಬೇಕು. ಲೆಗ್ ವರ್ಕ್ಔಟ್, ಬೆಲ್ಲಿ ಫ್ಯಾಟ್ ಕರ್ಗೋದಕ್ಕೆ ಅಂತಾನೆ ಎಕ್ಸರ್ಸೈಸ್ ಇರುತ್ತೆ. ಸಪರೇಟ್ ಆಗಿ ನೀವು ಕೈ ಭಾಗದಲ್ಲಿ ಅಥವಾ ನಿಮ್ಗೆ ಕೆಲವೊಂದ್ಸತಿ ಹಿಪ್ಸ್ ಭಾಗದಲ್ಲಿ ತುಂಬಾ ಫ್ಯಾಟ್ ಇರುತ್ತೆ, ಕೆಲವರಿಗೆ ಹೊಟ್ಟೆ ಭಾಗದಲ್ಲಿ ಕೆಲವರಿಗೆ ತುಂಬಾ ಫ್ಯಾಟ್ ಇರುತ್ತೆ, ಕತ್ತು ಭಾಗದಲ್ಲಿ ಕೆಲವರಿಗೆ ತುಂಬಾ ಫ್ಯಾಟ್ ಇರುತ್ತೆ ಅಲ್ವಾ, ಕೈ ತೋಳುಗಳಲ್ಲಿ ತುಂಬಾ ಫ್ಯಾಟ್ ಇರುತ್ತೆ, ಥೈಸ್ ಅಲ್ಲಿ ತುಂಬಾ ಫ್ಯಾಟ್ ಇರುತ್ತೆ. ನೀವು ಒಂದೊಂದು ಭಾಗದ ಫ್ಯಾಟ್ ಅನ್ನೇ ಸಪರೇಟ್ ಆಗಿ ನೀವು ಕಮ್ಮಿ ಮಾಡ್ಬೇಕು ಅನ್ನುವ ಕಾನ್ಸೆಪ್ಟ್ ನ ತಲೆಯಿಂದ ಬಿಟ್ಟು ಓವರ್ ಆಲ್ ವರ್ಕೌಟ್ ಮಾಡಿದ್ರೆ ನಿಮ್ಮ ದೇಹ ಒಂದು ರೀತಿ ಕರೆಕ್ಟ್ ಫಿಟ್ನೆಸ್ ಮೇಂಟೈನ್ ಮಾಡುವ ರೀತಿಯಲ್ಲೇ ಕಾಣುತ್ತೆ. ನಿಮ್ಗೆ ದೇಹದ ಒಂದು ಫಿಟ್ನೆಸ್, ನಿಮ್ಮ ದೇಹ ಹೇಗಿರುತ್ತೆ ಅಂದ್ರೆ, ಇಲ್ಲಪ್ಪ ಇವ್ರು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ನಿಮ್ಮನ್ನ ನೋಡಿದ ತಕ್ಷಣ, ಇಲ್ಲ ನೀವು ವರ್ಕೌಟ್ ಮಾಡ್ತಾ ಇರಾ ಅಂತ. ನಿಮ್ಮನ್ನ ನೋಡಿದ ತಕ್ಷಣ ವರ್ಕೌಟ್ ಮಾಡ್ತಾ ಇಲ್ಲ ನೀವು ಅಂತ ಯಾವಾಗ ಗೊತ್ತಾಗುತ್ತೆ? ಬಾಡಿ ಫಿಟ್ನೆಸ್ ಇರೋದಿಲ್ಲ, ಕೆಲವ್ರಿಗೆ ಕೈ ಕಾಲು ಸಣ್ಣ ಇರುತ್ತೆ, ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ, ಸರಿಯಾಗಿ ಒಂದ್ ರೀತಿ ಫಿಟ್ ಆಗಿ ಕಾಣ್ತಾ ಇರೋದಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಹಾಗಾಗಿ ಒಬೆಸಿಟಿ ಅನ್ನೋದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ಇದ್ರ ಕಡೆ ಗಮನ ಕೊಡ್ಲೇಬೇಕು ನೀವು, ಓಕೆನಾ? ಸೊ ಇದಕ್ಕೆ ಏನ್ ಮಾಡ್ಬೇಕು? ರೆಗ್ಯುಲರ್ ವರ್ಕ್ಔಟ್ ಮಾಡ್ಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೇಕು. ಏಜ್ ಆಗ್ತಾ ಆಗ್ತಾ ಆಫ್ಟರ್ 30, ಆಫ್ಟರ್ 40 ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಲೇಬೇಕಾಗತ್ತೆ, ಓಕೆನಾ? 50+ ಇತ್ತು ಅಂತಂದ್ರೆ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಲೇಬೇಕು. ಆದ್ರೆ ನಿಮ್ಮ ಒಂದು ಏಜ್ಗೆ ಅನುಗುಣವಾಗಿ, ಹಾಗಂತ ಹೇಳಿ ತುಂಬಾ ಭಾರ ಎತ್ತು ಬಿಡೋದು, ಮತ್ತೆ ಎಲ್ಲೋ ದೇಹದಲ್ಲಿ ಒಂದೊಂದ್ ಕಡೆ ಉಳ್ಕೋದು, ಹಿಡ್ಕೊಳ್ಳೋದು, ಈ ತರ ಎಲ್ಲ ಆಗ್ಬಿಡುತ್ತೆ. ನಿಮ್ಮ ಏಜ್ಗೆ ಅನುಗುಣವಾಗಿ ನೀವು ಎಷ್ಟಾಗುತ್ತೋ ಅಷ್ಟು ಪ್ರಾರಂಭ, ಸ್ವಲ್ಪ ಸಣ್ಣ ಹೆಜ್ಜೆಯಿಂದನೇ ಆದ್ರೂ ಸರಿ. ಇವತ್ತು ಸ್ವಲ್ಪ ಶುರು ಮಾಡಿ, ನಾಳೆ ಅದನ್ನ ಒಂದು 5 ನಿಮಿಷ ಶುರು ಮಾಡಿದನ್ನ 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ, ಈ ರೀತಿ ಮಾಡ್ತಾ ಮಾಡ್ತಾ 1 kg ಡಂಬಲ್ಸ್ ನೀವು ಟ್ರೈ ಮಾಡ್ಬೋದು. ಅದಾದ್ಮೇಲೆ 2 kg ಡಂಬಲ್ಸ್, 5 kg ವರೆಗೂ ಹಂತವಾಗಿ ತಗೊಂಡು ಹೋಗಿ ಪ್ರತಿನಿತ್ಯ ಸ್ಟ್ರೆಂತ್ ಟ್ರೈನಿಂಗ್, ವರ್ಕ್ಔಟ್, ಎಕ್ಸಸೈಸಸ್ ಮಾಡ್ತಾ ಬಂದ್ರೆ ನಿಮ್ಗೆ ಈ ಒಂದು ಒಬೆಸಿಟಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಇರುವಂತಹ ಬೊಜ್ಜು ಕಮ್ಮಿ ಆಗುತ್ತೆ. ಬೇರೆ ದೇಹದ ಎಲ್ಲಾ ಅಂಗಾಂಗಗಳಿಗೂ ಒಳ್ಳೆಯ ರೀತಿಯಲ್ಲಿ ಪೋಷಕಾಂಶಗಳು ಹೋಗುತ್ತೆ, ಓಕೆನಾ? ಒಂದ್ ರೀತಿ ಫಿಟ್ ಆಗಿ ಕಾಣ್ತೀರಾ ಅಂತ ಹೇಳ್ಬೋದು, ಓಕೆನಾ ಸ್ನೇಹಿತರೆ? ಸೊ ಇದಿಷ್ಟು ಆಗಿತ್ತು ಒಬೆಸಿಟಿ 4ನೇ ಒಂದು ಕಾರಣ, ಪ್ರಮುಖ ಕಾರಣ ಯಾವ್ದಕ್ಕೆ? ಡಯಾಬಿಟಿಸ್ ಬರೋದಕ್ಕೆ. ಹಾಗಂತ ಹೇಳಿ ಬರೀ ಒಬೆಸಿಟಿಯಿಂದಾನೇ ಬರುತ್ತೆ ಅನ್ಕೊಳ್ಬೇಡಿ, ದಪ್ಪ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಬರೀ ತಿನ್ನೋದ್ರಿಂದಾನೇ ದಪ್ಪ ಆಗ್ತಾರೆ ಅಂತ ಅಲ್ಲ, ಓಕೆನಾ? ಕೆಲವರಿಗೆ ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ದಪ್ಪ ಇರ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಓಕೆನಾ? ಇಲ್ಲಿ ನಾವು ಮಾತಾಡ್ತಾ ಇರೋದು ಡಯಾಬಿಟಿಸ್, ಬೊಜ್ಜು ಇದ್ರ ಬಗ್ಗೆ, ಓಕೆನಾ? ಅನ್ಹೆಲ್ದಿ ಫ್ಯಾಟ್ಸ್ ಇದ್ರ ಬಗ್ಗೆ. ಒಂದು ಮುಖ್ಯವಾದ ವಿಷಯ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಈ ಒಂದು ಡಯಾಬಿಟಿಸ್ಗೆ ಅನ್ಹೆಲ್ದಿ ಫ್ಯಾಟ್ ಕೂಡ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಅಂದ್ರೆ ಕಾರಣ, ಇದು ಒಂದು ಒಬೆಸಿಟಿ ಅನ್ನೋದು ಕೂಡ ಒಂದು ಮುಖ್ಯ ಕಾರಣ. 5ನೇ ಕಾರಣ ಏನಪ್ಪಾ ಅಂತಂದ್ರೆ ಸ್ಟ್ರೆಸ್. ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಈ ಒಂದು ನನ್ನ ಚಾನೆಲ್ ನಲ್ಲಿ ನೀವು ನಾರ್ಸಿಸಮ್ ರಿಕವರಿ ಕಾನ್ಸೆಪ್ಟ್ ಗಳಲ್ಲಿ ಆಲ್ರೆಡಿ ನೀವು ನೋಡಿರ್ತೀರಿ, ಸ್ಟ್ರೆಸ್ ಅನ್ನೋದ್ರಿಂದ ಎಷ್ಟೆಲ್ಲಾ ತೊಂದರೆಗಳಾಗತ್ತೆ ಅಂತ. ಅದೇ ರೀತಿ ಈ ಒಂದು ಡಯಾಬಿಟಿಸ್ಗೂ ಕೂಡ ಈ ಸ್ಟ್ರೆಸ್ ಅನ್ನೋದು ತುಂಬಾ ತುಂಬಾ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ, ಮುಖ್ಯ ಒಂದು ಕಾರಣವಾಗಿ ಆಗ್ಬಿಡತ್ತೆ. ಈ ಒಂದು ಸ್ಟ್ರೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಮಾಡ್ಕೊಳ್ತಾನೆ ಇದ್ರೆ ಏನಾಗುತ್ತೆ, ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಆಗತ್ತೆ, ಹೆಚ್ಚಾಗ್ಬಿಡುತ್ತೆ. ಇಂಬ್ಯಾಲೆನ್ಸ್, ಸಮತೋಲನ ಇರೋದಿಲ್ಲ, ದೇಹದ ಒಂದು ಹಾರ್ಮೋನ್ ನಲ್ಲಿ ಸಮತೋಲನನೇ ಇರೋದಿಲ್ಲ. ಕಾರ್ಟಿಸಾಲ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಅನ್ನೋದು ಒಂದು ಸ್ಟ್ರೆಸ್ ಹಾರ್ಮೋನ್. ಈ ಒಂದು ಸ್ಟ್ರೆಸ್ ಮಾಡ್ಕೊಂಡಾಗ ನಾವು ಈ ಒಂದು ಹಾರ್ಮೋನ್ ಅನ್ನೋದು, ಕಾರ್ಟಿಸಾಲ್ ಅನ್ನೋ ಹಾರ್ಮೋನು ಜಾಸ್ತಿ ಆಗುತ್ತೆ. ಇದರಿಂದ ನಮ್ಗೆ ಏನಾಗುತ್ತೆ, ಬ್ಲಡ್ ಶುಗರ್ ಮೇಲೆ ಪರಿಣಾಮ ಬೀರತ್ತೆ, ಓಕೆನಾ? ಇದರಿಂದ ಮೆಂಟಲ್ ಹೆಲ್ತ್ ಕೂಡ ನಾವು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ಲೇಬೇಕು, ಓಕೆನಾ? ಮೆಂಟಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರ್ದಿಟ್ಕೊಂಡ್ಬಿಡಿ, ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಅಂತ ಹೇಳಿ, ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಓಕೆನಾ? 2 ಇಂಟರ್ಲಿಂಕ್. ಸೊ ಇವಾಗ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ, 5 ಮುಖ್ಯ ಕಾರಣಗಳು, ಓಕೆನಾ ಸ್ನೇಹಿತರೆ? ಸ್ಟ್ರೆಸ್ ಲೆವೆಲ್ ನಾನು ನಿಮ್ಗೆ ಬೇಗ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ. ಇದು ಸಪರೇಟ್ ಆಗಿ ಒಂದು ವಿಡಿಯೋನೇ ಮಾಡ್ತೀನಿ ನಿಮ್ಗೆ, ಸ್ಟ್ರೆಸ್ ಅಂತಂದ್ರೆ ಏನು ಅಂತ. ಜಸ್ಟ್ ನಿಮ್ ತಿಳ್ಕೊಳ್ಳಿ, ಸ್ಟ್ರೆಸ್ ಇಂದ ಕೂಡ ಅಂದ್ರೆ ಇವಾಗ ಸೈಕಾಲಜಿಕಲ್ ಆಗಿ ತಗೊಂಡಾಗ ತಂದೆ ತಾಯಿಗೆ ಸ್ಟ್ರೆಸ್ ಇತ್ತು ಅಂತಂದ್ರೆ ಮಕ್ಳಿಗೆ ಕೂಡ ಅದರಿಂದ ಪರಿಣಾಮ ಬೀರುತ್ತೆ. ತಂದೆ ತಾಯಿ ಜಗಳ ಆಡ್ತಾ ಇದ್ರೆ 3 ಹೊತ್ತು ಮಕ್ಳು ಏನಾಗುತ್ತೆ, ಅವ್ರಿಗೂ ಕೂಡ ಅದೊಂದು ಟ್ರಾಮಾ ಅನ್ನೋದು ಸಣ್ಣ ವಯಸ್ಸಿಂದ ಶುರು ಆಗ್ಬಿಡುತ್ತೆ ಅಲ್ವಾ? ಇದೊಂದಕ್ಕೊಂದು ಲಿಂಕ್ ಇದೆ. ನಾರ್ಸಿಸಿಸ್ಟಿಕ್ ಟಾಕ್ಸಿಕ್ ಕುಟುಂಬಗಳಲ್ಲಿ ಹೆಚ್ಚಾಗಿ ನಾವು ಈ ಒಂದು ಸ್ಟ್ರೆಸ್ ಅನ್ನೋದು ಕಾಣ್ತೀವಿ. ಡಯಾಬಿಟಿಕ್ ಪೇಷಂಟ್ಸ್ ನ ಹೆಚ್ಚಾಗಿ ಕಾಣ್ತೀವಿ ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ. ಹಾಗಾಗಿ ಸ್ಟ್ರೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಅಧ್ಯಯನ ಮಾಡಿ, ಇದನ್ನ ನೀವು ತಿಳ್ಕೊಂಡು
ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿ ಸ್ಟ್ರೆಸ್ ಇದೆ ಅದನ್ನ ಯಾವ ರೀತಿ ರಿಲೀಸ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಪ್ರಮುಖ ಕಾರಣಗಳು. ಮೊದಲನೇ ಕಾರಣ ನಾನು ಏನ್ ಹೇಳಿದೆ, ಜೆನೆಟಿಕ್ಸ್. ಜೊತೆಗೆ ಅದ್ರಲ್ಲಿ ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೊಳ್ಬೇಕು. ಸುಮ್ನೆ ಬ್ಲೈಂಡ್ ಆಗಿ ಜೀನ್ಸ್ ಇಂದ ಬಂದಿದೆ, ಸೊ ನಾನ್ ಸುಮ್ನೆ ಸಫರೇ ಆಗ್ತಾ ಹೋಗ್ಬೇಕು ಅನ್ನೋದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ. ಸೊ ಜೆನೆಟಿಕ್ಸ್ ಇಂದ ಬಂದಿದ್ರು ಕೂಡ ಅದ್ ಹೇಗ್ ರಿವರ್ಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡು ಅದನ್ನ ಫಾಲೋ ಮಾಡಿ. ಸೊ ಜಸ್ಟ್ ಒಂದ್ ಕಾರಣ ಅಷ್ಟೇನೆ ಜೆನೆಟಿಕ್ಸ್. ಎರಡನೇ ಕಾರಣ ಏನು ಹೇಳಿದೆ, ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್. ಮೂರನೇ ಕಾರಣ. ನಾಲ್ಕನೇ ಕಾರಣ ಒಬೆಸಿಟಿ. ಇದೆಲ್ಲ ಇಂಟರ್ಲಿಂಕ್ ಆಯ್ತಾ, ಒಬೆಸಿಟಿ ಯಾಕೆ ಬರುತ್ತೆ ಅದೆಲ್ಲವೂ ಕೂಡ ನೀವು ತಿಳ್ಕೊಳ್ಳಿ. ಸೊ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಫಾಲೋ ಮಾಡ್ತು ಅಂತಂದ್ರೆ ರಿವರ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಐದನೇ ಕಾರಣ, ಸ್ಟ್ರೆಸ್ ಲೆವೆಲ್. ಸೊ ಇದಿಷ್ಟು ಕೂಡ ಈ ಒಂದು ಡಯಾಬಿಟಿಸ್, ಮಧುಮೇಹ ಬರೋದಕ್ಕೆ ಪ್ರಮುಖ ಕಾರಣಗಳು ಅಲ್ವಾ. ಸೊ ಇದಿಷ್ಟು ಕೂಡ ಪ್ರಮುಖ ಕಾರಣಗಳು. ಸೊ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ, ಇದು ಸ್ವೀಟ್ ತಿನ್ನೋದ್ರಿಂದ ಮಾತ್ರ ಬರೋದಿಲ್ಲ. ಸೊ ಹಾಗಾಗಿ ಸ್ವೀಟ್ ನಾನು ತಿಂತಾ ಇಲ್ಲ ಆದ್ರೂ ಯಾಕೆ ನನಗೆ ಡಯಾಬಿಟಿಸ್ ಬಂತು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಇವಾಗ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರುತ್ತೆ. ಇಷ್ಟು ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದೀರಿ ಅಂತಂದ್ರೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅರ್ಥ ಅಲ್ವಾ. ಒಟ್ನಲ್ಲಿ ಆನ್ ದ ಹೋಲ್ ಓವರ್ ಆಲ್ ಇವಾಗ ನಾವ್ ಏನ್ ತಿಳ್ಕೊಳ್ಬೇಕು, ಮೈಂಡ್ ಬಾಡಿ ಸೋಲ್ ಈ ಮೂರು ಬ್ಯಾಲೆನ್ಸ್ ಆಗ್ಬೇಕು. ಮನಸ್ಸು ದೇಹ ಆತ್ಮ ಮೂರು ಬ್ಯಾಲೆನ್ಸ್ ಆಗ್ಬೇಕು. ಆಗ ಲೈಫ್ ಸ್ಟೈಲ್ ಕೂಡ ಸರಿ ಹೋಗುತ್ತೆ. ಆಗ ನಿಮ್ಗೆ ಏನು ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡುವಾಗ ಡಯಾಬಿಟಿಸ್ ರಿವರ್ಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಡಯಾಬಿಟಿಸ್ ಬರದೇ ಇರುವ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೈಕಾಲಜಿಕಲ್ ಆಗಿ ನಾವು ನೋಡೋದಾದ್ರೆ ಒಂದ್ ರೀತಿ ನಾವು ಮಾನಸಿಕವಾಗಿ ತುಂಬಾನೇ ಬಳಲ್ತಾ ಇದ್ರೆ ಯಾವ ರೀತಿ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ಬೇಕು. ಬಹಳಷ್ಟು ಜನ ಸ್ಟ್ರೆಸ್ ಅನ್ನೋದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಓಕೆನಾ. ಯಾಕಂದ್ರೆ ಎಮೋಷನಲ್ ಪ್ರೆಷರ್ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ, ಆಂಗ್ಸೈಟಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ, ಟ್ರಾಮಾ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಜನರಿಗೆ, ಸಾಮಾನ್ಯ ಜನರಿಗೆ ಅಲ್ವಾ. ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ನಲ್ಲಿ ಅಂದ್ರೆ ದೀರ್ಘವಾದ ನಮ್ಮ ಒಂದು ಸುದೀರ್ಘವಾದ ಲೈಫ್ ಅಲ್ಲಿ ಹೋಗ್ತಾ 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 ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ ನಮ್ಮ ಒಂದು ಲೈಫ್ ಮೇಲೆ. ಈ ಒಂದು ಆಂಗ್ಸೈಟಿ, ಟ್ರಾಮಾ, ಮಾನಸಿಕವಾದ ಒತ್ತಡ ಎಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು. ಪ್ರತಿಯೊಬ್ರು ಸಾಮಾನ್ಯ ಮನುಷ್ಯರು ಕೂಡ ಇದನ್ನ ತಿಳ್ಕೊಳ್ಬೇಕು. ಎಮೋಷನಲ್ ಪ್ರೆಷರ್ ಅಂದ್ರೆ ಏನು, ಯಾವ ರೀತಿ ಇದನ್ನ ನಾವು ತಡೆಗಟ್ಬೋದು, ಯಾವ ರೀತಿ ಓವರ್ಕಮ್ ಮಾಡ್ಬೋದು, ಅಥವಾ ತುಂಬಾ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಅನ್ನೋದಿದ್ರೆ ಯಾವ ರೀತಿ ಹೋಗ್ಲಾಡಿಸ್ಕೊಳ್ಬಹುದು, ಪ್ರತಿಯೊಂದು ತಿಳ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇದಿಷ್ಟು ಕೂಡ ಕಾರಣಗಳಾಗಿತ್ತು ಸ್ನೇಹಿತರೆ. ಸೈಕಾಲಜಿಕಲ್ ಆಂಗಲ್ ಆಗಿ ನೀವು ಸ್ಟ್ರೆಸ್ ಅನ್ನೋದನ್ನ ಕಮ್ಮಿ ಮಾಡ್ಕೊಂಡ್ರೆ ಅರ್ಧ ಕಾಯಿಲೆ ಕಮ್ಮಿ ಆಗ್ಬಿಡುತ್ತೆ. ಆದ್ರೆ ಸುಮ್ನೆ ನಾವು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಅಂದ ತಕ್ಷಣ ಕಮ್ಮಿ ಮಾಡ್ಕೊಂಡ್ಬಿಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೇನು ವಿಚಾರ ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಈ ಒಂದೆಲ್ಲ ಕಾರಣಗಳಿಂದ ನಮ್ಗೆ ಬರುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಸೊ ಈಗ ನಿಮ್ಗೆ ಡಯಾಬಿಟಿಸ್ ಬರೋದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಗೊತ್ತಾಗಿದೆ ಅಲ್ವಾ. ಇಲ್ಲಿ ಒಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ ಎಷ್ಟೋ ವಿಷಯಗಳು ನಮ್ ಕೈಲೇ ಇರುತ್ತೆ. ಏನು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ನಮ್ ಕೈಲೇ ಇದೆ, ಹೆಲ್ದಿ ಫುಡ್ ತಿನ್ನೋದು ನಮ್ ಕೈಲೇ ಇದೆ, ಒಳ್ಳೆಯ ಆಹಾರ ತಿನ್ನೋದು ನಮ್ ಕೈಯಲ್ಲೇ ಇದೆ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದು ನಮ್ ಕೈಯಲ್ಲೇ ಇರುತ್ತೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಒತ್ತಡನ ತಡೆಗಟ್ಟಬಹುದು. ಈಗ ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆಯಿಂದ ಸ್ಟ್ರೆಸ್ ಆಗ್ತಾ ಇರುತ್ತೆ ಲೈಫ್ ಅಲ್ಲಿ, ಆದ್ರೆ ಯಾವ ರೀತಿ ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದು ನಮ್ ಕೈಲೇ ಇರುತ್ತೆ. ನಮ್ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ, ಏನ್ ಆಗುತ್ತೆ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ, ಆದ್ರೆ ಆ ಲೈಫ್ ಹೇಗೆ ಬರುತ್ತೆ ಅದನ್ನ ನಾವು ಸ್ವೀಕಾರ ಮಾಡಿ ಅಕ್ಸೆಪ್ಟ್ ಮಾಡಿ ಹೇಗೆ ಅದನ್ನ ನಾವು ಫೇಸ್ ಮಾಡ್ಬೇಕು ಅನ್ನೋದು ನಮ್ ಕೈಲಿದೆ. ಅದರಿಂದ ಪೇನ್ ನ ಫೀಲ್ ಮಾಡಿ ಹೇಗೆ ರಿಲೀಸ್ ಮಾಡ್ಬೇಕು ಅನ್ನೋದು ನಮ್ ಕೈಲಿದೆ ಅಲ್ವಾ. ಸಾಕಷ್ಟು ವಿಚಾರಗಳು ನಮ್ಮ ಕೈಯಲ್ಲಿ ಇರೋದ್ರಿಂದ ನಮ್ಮ ಒಂದು ಆರೋಗ್ಯನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಜೊತೆಗೆ ನಮ್ಮ ಕೈಯಲ್ಲಿ ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ ಅಲ್ವಾ. ಪ್ರತಿಯೊಂದು ನಮ್ ಕೈಲಿ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೆ ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿ ಇರುತ್ತಲ್ವಾ. ಏನಾಗ್ಬೇಕು ಅದನ್ನ ನಾವು ತಡೆಗಟ್ಟೋದಕ್ಕಾಗಲ್ಲ. ಹಾಗಂತ ಹೇಳಿ ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಸುಮ್ನೆ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಎಷ್ಟೋ ವಿಚಾರಗಳು ನಮ್ಮ ಕೈಯಲ್ಲಿ ಇರೋದ್ರಿಂದ ನಾವು ಆರೋಗ್ಯವನ್ನ ಸುಧಾರಿಸಿಕೊಳ್ಳುವ ಎಲ್ಲಾ ಒಂದು ಸಾಧ್ಯತೆಗಳು ಕೂಡ ನಮ್ಮ ಕೈಯಲ್ಲಿ ಇರುತ್ತೆ. ಓಕೆನಾ. ಡಯಾಬಿಟಿಸ್ ರಿಸ್ಕ್ ಅನ್ನೋದು ಕಮ್ಮಿ ಆಗತ್ತೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಡಯಾಬಿಟಿಸ್ ಮೊದಲು ಅಂದ್ರೆ ಈ ಒಂದು ಮಧುಮೇಹ ಬರುವ ಮೊದಲು ಅಂದ್ರೆ ಈ ಒಂದು ಶುಗರ್ ಕಾಯಿಲೆ ಅಂತ ನಾವೇನ್ ಹೇಳ್ತೀವಿ, ಕಾಯಿಲೆ ಅಲ್ಲ ಇದು, ಬಟ್ ಸಾಮಾನ್ಯ ಜನರಿಗೆ ಕಾಯಿಲೆ ಅಂತ ಅನ್ಕೊಂಡ್ ಬಿಟ್ಟಿದಾರಲ್ವಾ. ಇದು ಕಾಯಿಲೆ ಅಲ್ಲ, ರಿವರ್ಸ್ ಮಾಡ್ಬೋದು ಆಯ್ತಾ. ಇದು ಒಂದು ಕಂಡೀಷನ್, ಲೈಫ್ ಸ್ಟೈಲ್ ಏನು ಏರುಪೇರು ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಬಂದಿರುವಂತಹ ಒಂದು ಸ್ಥಿತಿ, ಇದನ್ನ ನಾವು ಬದಲಾಯಿಸ್ಕೊಳ್ಬಹುದು. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಈ ಒಂದು ಡಯಾಬಿಟಿಸ್ ಬರೋದಕ್ಕೂ ಮುಂಚೆ ಏನೆಲ್ಲ ಸಿಂಪ್ಟಮ್ಸ್, ಏನೆಲ್ಲ ಲಕ್ಷಣಗಳು ಕಾಣುತ್ತೆ ದೇಹದಲ್ಲಿ, ನಿಮ್ಗೆ ಏನೆಲ್ಲ ಸಿಗ್ನಲ್ ಕೊಡುತ್ತೆ ನಿಮ್ ಬಾಡಿ ಅನ್ನೋದನ್ನ ನೋಡೋಣ. ಓಕೆನಾ. ನೀವು ಯಾವ ರೀತಿ ಗುರುತಿಸಬಹುದು, ವಾರ್ನಿಂಗ್ ಸೈನ್ಸ್ ಕೊಡುತ್ತೆ, ಅಂದ್ರೆ ಎಚ್ಚರಿಕೆಯ ಒಂದು ಸಿಗ್ನಲ್ ಗಳನ್ನ ಕೊಡುತ್ತೆ ನಮ್ಮ ದೇಹ. ಅದನ್ನ ನಾವು ತಿಳ್ಕೊಂಡ್ರೆ ಎಷ್ಟೋ ಏನು ಸುಧಾರಿಸಬಹುದು ನಮ್ಮ ಒಂದು ಆರೋಗ್ಯನ ಅಲ್ವಾ. ಮುಂದಿನ ವಿಡಿಯೋನಲ್ಲಿ ನಾವು ಖಂಡಿತ ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ತಪ್ಪದೆ ಮುಂದಿನ ವಿಡಿಯೋನ ನೋಡಿ. ಓಕೆನಾ. ಸೊ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್ ಟುಡೇ ಕ್ಯಾನ್ ಪ್ರೊಟೆಕ್ಟ್ ಯುವರ್ ಫ್ಯೂಚರ್ ಟುಮಾರೋ. ಇವತ್ತು ನೀವು ನಿಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ
ವರ್ತಮಾನ ಕಾಲದಲ್ಲಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಂಡ್ರೆ, ಅಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ನ ನೀವು ಕಂಟ್ರೋಲ್ ಮಾಡಿ ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಬಹುದು. ಓಕೆನಾ? ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ, ಏನೆಲ್ಲ ಸಿಂಪ್ಟಮ್ಸ್ ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೋಪ್ಫುಲಿ ಈ ಒಂದು ಮೆಸೇಜ್ ನಿಮಗೆ, ಈ ಒಂದು ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಲೈಕ್ ಮಾಡಿ, ಇಷ್ಟ ಆದ್ರೆ ಪ್ರೋತ್ಸಾಹ ಮಾಡಿ. ಇನ್ನಷ್ಟು ಒಳ್ಳೆ ವಿಚಾರಗಳು ಬರೋದಿದೆ. ನನ್ನ ವ್ಲಾಗ್ಸ್ ನಾನು ಇನ್ನೊಂದು ಚಾನಲ್ ಅಲ್ಲಿ ಹಾಕ್ತೀನಿ, ಚೈತ್ರಾ PVK ಚಾನಲ್ ನಲ್ಲಿ ವ್ಲಾಗ್ಸ್ ಬರುತ್ತೆ. ಇದರಲ್ಲಿ ಹೆಲ್ತ್ ವಿಡಿಯೋಸ್ ಕಂಟಿನ್ಯೂ ಆಗುತ್ತೆ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.